15 ವರ್ಷದ ಮೇಲೆ ಒಬ್ಬ ಗಂಡು ಮಗು ಹುಟ್ಟಿದಕ್ಕೆ ಊರೆಲ್ಲ ಆನಂದವೇ ಆನಂದ. ಅತ್ಯಂತ ಬಡತನ ಪರಿಸ್ಥಿತಿ, ಅತ್ಯಂತ ಗರೀಬ್ ಕುಟುಂಬ ಇರ್ತದೆ. ಅದ್ರ ಒಳಗ 15 ವರ್ಷಕ್ಕೆ ಒಬ್ಬ ಮಗ ಹುಟ್ಟಿದಕ್ಕೆ ಎಷ್ಟು ಆನಂದ ಆಗಿರ್ಬೇಕು. ಆ ತಾಯಿಗೆ ಏನಿಲ್ಲದ ಸಂತೋಷ. ಆದರೆ ಸಂಸ್ಕಾರ ಹಿಂಗೆ ಕೊಟ್ಲಿಲ್ಲ. ಮಕ್ಕಳು 3 ವರ್ಷಕ್ಕೆ ಆದ್ಮೇಲೆ ಅಪ್ಪ ಅವ್ವ ಅಂತಲಿಲ್ಲ ಅಂದ್ರೆ तुम्ही काय करते? ते मुलगा मोठा झाल्यानंतर दुसऱ्या वर्षात किंवा तिसऱ्या वर्षात बोलायला सुरू केलं नसलं तर दवाखान्याला सुरुवातच तुमची. आता तर एवढा वाईट ಪರಿಸ್ಥಿತಿ ಐತಿ ना. ಈಗಿನ ಕಾಲದ ಮಕ್ಕಳಂತೂ ಅವೇನು ಮಕ್ಕಳಲ್ಲಿ ಹಿಕ್ಕಳಿದ್ದಂಗ. ಹುಟ್ಟಿದ ಮಗ ಈಗಂತೂ ಒಂದಿಷ್ಟು ಮಂದಿ ಬರ್ತಾರ, ಒಬ್ರೊಬ್ರು ಬರ್ತಿರ್ತಾರ. ನಿಮ್ಮೂರಾಗ ಗೊತ್ತಿಲ್ಲ ನಂಗ. ಒಬ್ಬಕ್ಕೆ ಮೊನ್ನೆ ಅಮಾವಾಸ್ಯೆ ಇತ್ತಲ್ಲ, ಒಬ್ಬಕ್ಕೆ ಅಜ್ಜಿ ಬಂದಿಳು. स्वामी महाराज आमचं नातं लई रडायला लागले. ते काय सांगते ते ऐकलंच तयार नाही. काय तर धुरी लिंबू चेटी इथे काय करून देणार आहे का? मग किती वर्षाचा आहे? नाही हो, घरातलं किती सगळे लोक मी सांगतो ऐकलंच तयार नाही. मग किती वर्षाचा आहे म्हटलं तर 3 महिन्याचा आहे. ನಗತೀರ್ ನೀವೆಲ್ಲ ದೊಡ್ಡ ಕಷ್ಟ ಐತಿ. ಈಗಿನ ತಾಯಿಂದ್ರಂತೂ ಮಕ್ಕಳ ಬೇಡ, ಸುಮ್ಮ ಏನು ಗೊತ್ತ, ಸ್ವಲ್ಪ ಹತ್ತಿರ ಸಾಕೋಕು ಬಡದ ಬಿಡ್ತಾರೆ ಅಲ್ಲೇ. ಈಗ ಆ ತಾಯಿಯಂದ್ರಿಗೂ ಮಕ್ಕಳು ಅಳೋದಂದ್ರನ ಒಂಥರ ಇದಾಗತ್ತೆ. ನೀವು ನಗಾಕತ್ತೀರಂದ್ರೆ ನನ್ನ ಮಾತು ನಿಮ್ಗೆ ತಿಳಿಯಾಕತ್ತವ. ಅಲ್ಲಿ 15 ವರ್ಷ ಭಗವಂತನ ಧ್ಯಾನ ಮಾಡಿ, ತಪ ಮಾಡಿ, ಏನೆಲ್ಲ ಪೂಜೆ ಮಾಡಿ, ಎಲ್ಲ ಗಿಡಗಳನ್ನ ಸುತ್ತಿ ಸುತ್ತಿ, ಗುಡಿ ಗುಂಡಾರಗಳೆಲ್ಲ ಸುತ್ತಿ 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 ಬಂದು 15 ವರ್ಷಕ್ಕೆ ಮಗವನ್ನ ಭಗವಂತ ಕೊಟ್ಟಾನ. ಆದ್ರೆ 3 ವರ್ಷ ಆದ್ರೂ ಕೂಡ ಆ ಮಗು ಅಮ್ಮ ಅನ್ನಲಿಲ್ಲ. ಆ ತಾಯಿಗೆ ಎಷ್ಟು ಕರಳಿದೆ. ಹುಟ್ಟಿರುವಂತ ಮಗು ಅಮ್ಮ ಅನ್ಲಿಲ್ಲ ಅಂತಂದ್ರೆ ಮಗು ತಾಯಿಗೆ ಎಷ್ಟು ಕಷ್ಟ ಆಯ್ತು. ಆದ್ರೂ ಒಂದು ಕಡೆ ಎಷ್ಟೋ ಜನರಿಗೆ ಮಕ್ಕಳಿಲ್ಲ. ಅಂಥದ್ರೊಳಗ 15 ವರ್ಷದ ನಂತರ ಭಗವಂತ ಮಗು ಕೊಟ್ಟಾನಲ್ಲ, ಇರ್ಲಿ ಅಂತ ತಿಳ್ಕೊಂಡು ಸಮಾಧಾನ ಪಡ್ಕೊಂತಿದ್ವಿ. ಯಾರು? ಸುಗ್ಗಲ. ಮಗು ದೊಡ್ಡವಾದ 8 ವರ್ಷ 12 ವರ್ಷದ ಮಗು ಆದ. ಯಾರು? ಸಿದ್ಧರಾಮ. 12 ವರ್ಷದ ಮಗು ಆಗಿರುವಂತ ಸಿದ್ಧರಾಮ ಒಂದು ದಿನ ಏನು ಕಾಯಕ ಮಾಡ್ತಿದ್ದಂತಂದ್ರ ಹಸುಗಳನ್ನ ಮೈಸೋದು, ದನಗಳನ್ನ ಮೈಸೋದು, ಗುಡ್ಡಕ್ಕೆ ತಗೊಂಡು ಹೋಗೋದು, ಆ ದನಗಳೆಲ್ಲ ಹೊಟ್ಟೆ ತುಂಬ ಮೈಸೋದು, ಸಂಜೆ ಕಡೆಗೆ ಮನೆಗೆ ತಗೊಂಡು ಬರೋದು. ಇದನ್ನು ಮಾಡುವಂಥ ಸಂದರ್ಭದೊಳಗ ಒಂದು ದಿನ ಆ ಗುಡ್ಡದೊಳಗೆ ಗೆಳೆಯರೆಲ್ಲರೂ ಕೂಡ್ಕೊಂಡು ಎಲ್ಲ ದನ ಕರುಗಳನ್ನೆಲ್ಲ ಹಿಂಗೆ ಬಿಟ್ಟು ಒಂದು ಗಿಡದ ಕೆಳಗೆ ಕೂತ್ಕೊಂಡಿದ್ರು. ಸಿದ್ಧರಾಮ ಒಬ್ಬ ವ್ಯಕ್ತಿ ಬಂದು ನನಗ ಬಹಳ ಹಸಿವಾಗ್ಯದ, ನನಗೊಂದಿಷ್ಟು ಊಟಕ್ಕೆ ಏನಾದರೂ ಕೊಡು ಅಂತ. ತಾಯಿ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದಳು. ಯಾರೇ ಏನೇ ಕೇಳಿದ್ರು ಕೂಡ ಕೊಡೋದು. ಈಗ ನೀವು ನಿಮ್ಮ ಮಕ್ಕಳ ಕೈಯಾಗ ಕಿರಿಕಿರಿ ಮಾಡಕತ್ರ ಏನ್ ಕೊಡ್ತೀರಿ? ಕುರುಕುರಿ ಕೊಡ್ತೀರ. ಅವು ಕುರುಕುರಿ ಕೊಡು ಅಂತಂದ್ರೆ ನೋಡಮ್ಮ ಕೊಡ್ತಾವ? ಇಲ್ಲ. ಯಾಕಂದ್ರೆ ನೀವು ಕೊಡೋ ಸಂಸ್ಕಾರ ಕೊಟ್ಟಿಲ್ಲ, ಬರೀ ಹಾಕೋದ ಕೊಟ್ರಿ, ಕೊಡೋಬೇಕಲ್ಲ. ಹಂಗ ತಾಯಿ ಸುಗ್ಗಲಾದೇವಿ ಆ ಮಗುವಿಗೆ ಒಳ್ಳೆ ಯಾರು ಏನು ಕೇಳಿದ್ರು ಕೊಡೋದು. ಆದರೆ ಗೆಳೆಯರೆಲ್ಲರೂ ಕಟ್ಟಿರುವಂಥ ಬುತ್ತಿ ಖಾಲಿಯಾಗಿತ್ತು. ಏನು ಕೊಡಬೇಕಂದ್ರೆ ಬುತ್ತಿ ಒಳಗೆ ಏನೂ ಇಲ್ಲ. ಏನು ಮಾಡಬೇಕು, ನಿಮಗೇನು ಬೇಕು ಅಂತ ಕೇಳ್ದ. ಕೈ ಮಾಡಿ ಅವಂದ ಮೊಸರನ್ನ ಬೇಕು.
ಮೊಸರನ್ನ ಬೇಕು ಅಂದ ತಕ್ಷಣನೇ ಮನೆಗೆ ಓಡಿ 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 ಬಂದಿರುವಂತೆ ಸಿದ್ದರಾಮ ಏನ್ ಹೇಳ್ತಾರಂದ್ರೆ ಅಮ್ಮ ಅಂತ. ತಾಯಿ ಒಂದು ಕ್ಷಣ ಯಾರು ಕರೆಯಾಕೈತಾರ ನನ್ನ? 12 ವರ್ಷ ಮಾತನಾಡದಿರುವಂತ ಮಗ ಅಮ್ಮ ಅಂತ ತಿಳ್ಕೊಂಡು ಕರೆದ ತಕ್ಷಣ ತಾಯಿ ಒಂದು ಕ್ಷಣ ಗಾಬರಿ ಬರ್ತಾನ. ಎಂದು ಅಮ್ಮ ಅನ್ನದಿರುವಂತ ನಮ್ಮ ಸಿದ್ದರಾಮ ಇವತ್ತು ನನಗೆ ಅಮ್ಮ ಅಂತ ತಿಳ್ಕೊಂಡು ಕರೆಯಕತ್ತಾನಂತಂದ್ರ ಏನಿದು ಕೃಪಾ? ಅಪ್ಪ ಹೇಳು, ಏನು ಬೇಕು, ಏನು ಬೇಕು? ಅಮ್ಮ, ಅಲ್ಲಿ ಗುಡ್ಡದ ಮೇಲೆ ದನ ಕೈಯುವಂತ ಸಂದರ್ಭದೊಳಗೆ ಒಬ್ಬ ಸಾಧು ಬಂದನ. ಆ ಸಾಧು ಮಹಾರಾಜನನ್ನ ಏನಾದರೂ ಒಂದಿಷ್ಟು ಉಣೋದಕ್ಕ ಕೇಳೋಣ, ಅದಕ್ಕೆ ಮೊಸರನ್ನ ಕೊಡು. ಕೊಡು ಅಂದ ತಕ್ಷಣ ತಾಯಿ ಇದ್ದಿರುವಂತ ಅನ್ನವನ್ನ ಮೊಸರು ಹಚ್ಚಿ, ಅಪ್ಪ ಮೊದಲು ನೀನು ಹೋಗಿ ಆ ಭಗವಂತನ ಸ್ವರೂಪ ಸಾಧು ಅದನಂತ ಹೇಳಕತ್ತಿಯಲ್ಲ, ಅವ್ರನ್ನ ಹೋಗಿ ಉಣಿಸಿ ಬಾಪ. ಹೇಳಿರುವಂತ ಸಿದ್ದರಾಮ ಬುತ್ತಿಯನ್ನು ತೆಗೆದುಕೊಂಡು ಗುಡ್ಡಕ್ಕೆ ಹೋಗ್ತಾನ. ತೆಗೆದುಕೊಂಡು ಹೋದ ಮೇಲೆ ಗುಡ್ಡದೊಳಗೆ ಹೋಗಿ ನೋಡ್ತಾನ, ಅಲ್ಲಿ ಇರುವುದಿಲ್ಲ, ಅಲ್ಲಿ ಕಾಣುವುದಿಲ್ಲ. ಕಾಣಲಿದ್ದಕ್ಕೆ ಏನ್ ಮಾಡ್ತಾನಂದ್ರೆ ಅಲ್ಲಿ ಒಂದಿಷ್ಟು ಜನ ಹೋಗ್ತಾ ಇರ್ತಾರೆ. ನಾನು ಇಷ್ಟೊತ್ತವರೆಗೂ ಇಲ್ಲಿ ದನ ಮೇಯ್ಸಾಕತ್ತಿದ್ದೆ, ಇಲ್ಲಿ ಒಬ್ಬ ವ್ಯಕ್ತಿ ನೋಡಿದ್ದೆ, ವಯಸ್ಸಾದ ಒಬ್ಬ ವೃದ್ಧ ನನಗೆ ಮೊಸರನ್ನ ತರ್ತೀನಿ ತಗೊಂಡು ಬರೋವರೆಗೂ ಇಲ್ಲೇ ಕೂಡಂತ ಹೇಳಿದ್ದ. ಎಲ್ಲಿ ಹೋಗ್ಯ? ನೀವು ನೋಡಿರೇನು, ನೀವು ನೋಡಿರೇನು, ನೀವು ನೋಡಿರಂತ ಕೇಳ್ತಾನೆ. ಮುದ್ದ ಬಾಲಕ ಕೇಳುವುದನ್ನು ನೋಡಿ ಒಂದಿಷ್ಟು ಜನ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗಕತ್ತಿದ್ರು ಪಾದಯಾತ್ರೆ. ಹೋಗುವಂತ ಸಂದರ್ಭದಾಗ ಅವ್ರು ಕೇಳ್ತಾರ, ಇದೇನೋ ಹುಡುಗ ಹುಚ್ಚಿರಬಹುದು, ಹೇ ತಮ್ಮ ನಿನಗ ಆ ಬುದ್ಧಿ ಕೇಳಿದವ ಯಾರಲ್ಲೋ ಅವ ಮಲ್ಲಯ್ಯ ಅಂತಂತ. ಯಾರಂತಾರ? ಮಲ್ಲಯ್ಯ. ಅದಕ್ಕೆ ಹೇಳ್ತಾರೆ, ಮಾಡಿರಿ ಮಲ್ಲಯ್ಯನ ಧ್ಯಾನ, ಆಗಿದು ಜನ್ಮದ ಪಾವನ. ಮಾಡಿರಿ ಮಲ್ಲಯ್ಯನ ಧ್ಯಾನ. ನೀವು ಹಾಕ್ಲ ಮತ್ತ ಮಾಡಿರಿ ಮಲ್ಲಯ್ಯನ ಧ್ಯಾನ, ಆಗುದು ಜನ್ಮದ ಪಾವನ. ಆಗುದು ಜನ್ಮದ ಪಾವನ. ಹರ ಹರ ಮಲ್ಲಿಕಾರ್ಜುನ ರಸ, ಗುಡಿ ಮೇಲ ಬಂಗಾರದ ಕಳಸ. ಹರ ಹರ ಮಲ್ಲಿಕಾರ್ಜುನ ರಸ, ಗುಡಿ ಮೇಲ ಬಂಗಾರದ ಕಳಸ. ಅವ್ರು ಹೇಳ್ತಾರ, ಅವ್ರೆಲ್ಲ ಆ ಮಲ್ಲಯ್ಯನ ಧ್ಯಾನ ಮಾಡ್ಕೊಂತ ಹೊಂಟಿದ್ರು. ಮಹಾಂತ್ ಮಲ್ಲಯ್ಯ ಉಘೇ ಉಘೇ, ಶ್ರೀಗಿರಿ ಮಲ್ಲಯ್ಯ ಉಘೇ ಉಘೇ. ನೀನೆ ನಮ್ಮ ಕಂಬಿ ಸ್ವಾಮಿಗಳು ಹಾಡಾಕತ್ತಿದ್ರು, ಅದು ನೀವೆಲ್ಲ ಕೇಳಂಗಿಲ್ಲ. ಅವ್ರು ಎಷ್ಟು ಚಂದ ಹೇಳಕತ್ತಿದ್ರು. ಅವರೆಲ್ಲ ಮಲ್ಲಯ್ಯ ಮಲ್ಲಯ್ಯ ಉಘೇ 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 ಅನ್ನುವಂತ ಸಂದರ್ಭದೊಳಗೆ ಇವನಿಗೆ ಕೇಳ್ತಾರ, ನೀನು ಆ ಬುತ್ತಿಯನ್ನು ಕೇಳಿರುವಂತ ಮತ್ಯಾರು ಅಲ್ಲ, ಅವ ಶ್ರೀಗಿರಿಯ ಮಲ್ಲಯ್ಯದ. ಮುದ್ದ ಬಾಲಕ ಅವನು ಆ ಮುದ್ದ ಇರುವಂತ ಒಬ್ಬ ವ್ಯಕ್ತಿ ನೋಡಕತ್ತಾರ. ಅವರಂತರ ಮಲ್ಲಯ್ಯ. ಅವನಿಗೆ ಉಳಿದ ಯಾವುದು ನೆನಪುಳಿಲಿಲ್ಲ ಆ ಮಲ್ಲಯ್ಯ. ಹಂಗಿದ್ರ ಮಲ್ಲಯ್ಯ ಎಲ್ಲಿ ಅದಾನ? ಅವನಿಗೇನು ಗೊತ್ತು? ಕೇಳಿದವರನ್ನು ಕೊಡಬೇಕು, ಹಸಿದವರನ್ನು ಉಣಿಸಬೇಕನ್ನೋದು ಒಂದೇ ಸಿದ್ದರಾಮನ ತಲೆಯೊಳಗಿತ್ತು. ಅಂತ ಸಿದ್ದರಾಮ ಶ್ರೀಶೈಲದೊಳಗ ಮಲ್ಲಯ್ಯ ಅದಾನ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು, ಹಂಗಿದ್ರೆ ನೀವು ಅಲ್ಲಿ ತಕ್ಕ ನನ್ನ ಕರ್ಕೊಂಡು ಹೋಗ್ತೀರೇನು? ಹೋ, ಎಲ್ಲರೂ ನಾವು ಮಲ್ಲಯ್ಯನ ದರ್ಶನಕ್ಕೆ ಹೊಂಟೇವಿ, ನೀನು ಬಂದ್ಬಿಡು. ಅಪ್ಪನ सगळे जण तिथं चालू, तुम्ही पण या. पर तिथं मल्लिकार्जुन भेटते का? हो, तिथं आहेत, तुम्ही या म्हटलं. त्यांच्या सोबत चालत चालत ಶ್ರೀಶೈಲपर्यंत गेला. ಶ್ರೀಶೈಲದೊಳಗೆ ಹೋಗಿ ಅಲ್ಲೆಲ್ಲ ಎಲ್ಲರೂ ದರ್ಶನವನ್ನ ಮಾಡ್ಕೋಕತ್ತಿದ್ರು. ಮಾಡ್ಕೋಂತ ಸಂದರ್ಭದೊಳಗ ಅವ್ರಿಗೆ ಕೇಳ್ದ, ನೀವು ಶ್ರೀಶೈಲಕ್ಕೆ ಬಂದರೆ ಮಲ್ಲಯ್ಯ ಸಿಗತಾನಂತ ಹೇಳಿದ್ರಿ, ನನ್ನ ಬುತ್ತಿಯನ್ನ ಅವನಿಗೆ ನಾನು ಉಣಿಸಬೇಕು, ಅವನು ಉಣಿಸಿ ಆನಂದವನ್ನ ಪಡಬೇಕು, ಅದಕ್ಕೆ ಆ ಮಲ್ಲಯ್ಯ ಎಲ್ಲಿ ಅದಾನ? ಅವರಂದ್ರು, ಏತಮ್ಮ
ಇಲ್ಲಿ ಕಾಣಕತ್ತಾನಲ್ಲ ಇವನ ಮಲ್ಲಯ್ಯೋ. ಅಲ್ಲಿರುವಂತಹ ಜ್ಯೋತಿರ್ಲಿಂಗ ಸ್ವರೂಪದಾಗಿರುವಂತಹ ಮಲ್ಲಿಕಾರ್ಜುನ ತೋರಿಸಿ ಹೇಳ್ತಾರ ಇವನ ಮಲ್ಲಯ್ಯ. ಅವಂತನ ನಾನು ನೋಡಿದ ಮಲ್ಲಯ್ಯ ಇವ ಅಲ್ಲ. ಅವನಿಗೆ ಕೈ ಇದ್ದು, ಕಾಲಿದ್ದು, ಬಾಯಿ ಇತ್ತು, ಆದ್ರೆ ಈ ಮಲ್ಲಯ್ಯಗೆ ಏನೂ ಇಲ್ಲ. ಇವ ಮಾತಾಡಂಗಿಲ್ಲ. ಇಂಥ ಮಲ್ಲಯ್ಯ ನನಗೆ ಬೇಕಾಗಿಲ್ಲ, ಮಾತನಾಡುವಂಥ ಮಲ್ಲಯ್ಯ ನನಗೆ ಬೇಕು ಅಂತ ಯಾರು ಹೇಳ್ತಾರ? ಸಿದ್ದರಾಮಯ್ಯ ಹೇಳ್ತಾರ. ನೋಡ್ರಿ ಭಕ್ತಿ ಅಂತ ಹೇಳಕತ್ತಿದೇನು? ಭಕ್ತಿ. ಅವ ಅಂತಾನ ನನಗೆ ಕೇಳಿರುವಂಥ ಮಲ್ಲಯ್ಯ, ನನಗೆ ಭೇಟಿ ಆಗಿರುವಂಥ ಮಲ್ಲಯ್ಯ ಇವನಲ್ಲ, ನನಗೆ ಭೇಟಿ ಆಗಿದ ಮಲ್ಲಯ್ಯನೇ ಬೇರೆ. ಇಡೀ ಶ್ರೀಶೈಲದ ಗುಡ್ಡವನ್ನೆಲ್ಲ ತಿರುಗಾಡಿ ತಿರುಗಾಡಿ ಸುಸ್ತಾಗಿ ಒಂದು ಕಡೆ ಕೂತ್ಕೊಂತಾನ, ಕಣ್ಣೀರು ಹಾಕ್ತಾನ. ಯಪ್ಪ ನಿನಗೆ ಉಣಿಸ್ಬೇಕಂತ ತಿಳ್ಕೊಂಡು ನಮ್ಮ ತಾಯಿಯಿಂದ ಬುತ್ತಿಯನ್ನು ತೆಗೆದುಕೊಂಡು ಬಂದೀನಿ, ನೀ ಎಲ್ಲಿದ್ದೀನಿ? ಅದಕ್ಕೆ ಹೇಳ್ತಾರೆ, ಎಲ್ಲಿಂದಲ್ಲಿಗೆ ಹೋದರು ಮತ್ತೇನು ಕೊಡುವನು ಮಲ್ಲಯ್ಯ. ಇಲ್ಲಿಂದ ಅಲ್ಲಿಗೆ ಹೋದರು ಮತ್ತೇನು ಕೊಡುವನು ಮಲ್ಲಯ್ಯ. ಸಿರಿಯ ಕೊಡುವೆ, ಸಂಪದ ಕೊಡುವೆ. ಏನು ಕೊಡ್ತಾನೆ? ಎಲ್ಲ ಬೇಡಿದವರಿಗೆ ಎಲ್ಲ ಕೊಡುವಂತ ಶಕ್ತಿಯ ಮಲ್ಲಯ್ಯ. ಎಷ್ಟದನ ಶ್ರೀಶೈಲಕ್ಕೆ ಹೋಗಿರಿ ನೀವೆಲ್ಲ? ಎಷ್ಟದನ ಮಲ್ಲಯ್ಯ? ಹೋಗಿ ಹಿಡ್ಕೊಂತೀವಿ ಅಂದ್ರೆ ಸಿಗಂಗಿಲ್ಲ. ಅದರ ಶಕ್ತಿ ಅಗಾಧವಾಗಿತ್ತು. ಎಷ್ಟೋ ಮಂದಿ ಹೇಳ್ತಾರ, ಏನ್ರಿ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಕತ್ರ ಮಲ್ಲಯ್ಯ ನಮಗೆ ಕಾಣಿಸ್ತೇ ಇಲ್ಲ. ಕಾಣಿಸ್ತೇನ? ಅಷ್ಟ ಅದರ ಶಕ್ತಿ ಅಗಾಧವಾಗಿ. ಅವಂತನ ಅಲ್ಲಿಂದ ಇಲ್ಲಿಗೆ ಬಂದೀನಿ, ಎಲ್ಲವನ್ನು ಹುಡುಕಾಡಿದ್ದೀನಿ, ನನಗೆ ನಿನ್ನ ಬುತ್ತಿಯನ್ನು ನಿನಗೆ ಗುಣಿಸ್ಬೇಕಂತೀನಿ. ಇವರೆಲ್ಲ ನಿನ್ನ ಕಲ್ಲು ಮಲ್ಲಯ್ಯ ಮಾಡಿ ಕೂಡ್ಸ್ಯಾರ, ನೀ ನನಗೆ ಸಿಗುತ್ತೇವನು ಇಲ್ಲೋ ಅಂತ ತಿಳ್ಕೊಂಡು ದಡದರ ಅಳತಾ ಇರ್ತಾನೆ. ಅಳುವಂತ ಸಂದರ್ಭದೊಳಗ ನಾನು ತಂದಿರುವಂತ ಬುತ್ತಿಯನ್ನು ನಾನು ಉಣಿಸಿದರೆ ನಿನಗೆ ಉಣಿಸ್ತೀನಿ ಹೊರತಾಗಿ ಇನ್ನೊಬ್ಬರನ್ನ ಕೊಡೋದಿಲ್ಲ. ಮತ್ತೆ ನಾ ತಿರುಗಿ ನಮ್ಮ ಮನೆಗೆ ಹೋಗಂಗಿಲ್ಲ. 12ನೇ ವರ್ಷದೊಳಗ अकस्मात तुम्ही कुठं तर मोठ्या यात्रा सुरू असताना तुम्ही गेला असते, तुम्ही गेल्या वेळेत तुमच्या मुली किंवा लहान मुलात 2 तास तुमच्याकडून कुठं तर गेला, सापडले नसले तर ಮೈ ಕरून तुमची ನಮ್ಮ ಮಗ ಇಂಥವದಾನ, ಗಿಡ್ಡದಾನ, ಬೆಳ್ಳಗದಾನ, ಇಂಥವು ಸಿಕ್ಕರೆ ನಮಗೆ ತಂದು ಕೊಡ್ರಿ. ಇನ್ನೊಂದು ವಿಚಾರ ಮಾಡ್ರಿ, ಸ್ವಲ್ಪ ನಿಮ್ಮ ಮಗನಿಗೆ ಶಾಲೆಗೆ ಕಳಿಸಿರ್ತೀರಿ, ಬೆಳಗ್ಗೆ ಭಾಳ ರೆಡಿಯಾಗಿ ಶಾಲೆಗೆ ಕಳಿಸ್ತೀರಿ. ರೆಡಿ ಮಾಡಿ ಕಳಿಸ್ತೀರ, ರೆಡಿಯಾಗಿ ಕಳಿಸ್ತಿರೋ? ಇದು ಬಹಳ ಮುಖ್ಯನ ಶಬ್ದ ವಿಚಾರ ಮಾಡಬೇಕು. ನೀವು ರೆಡಿ ಆಗ್ತೀರಿ ಮೊದಲು, ಆಮೇಲೆ ಮಕ್ಕಳು ರೆಡಿ ಮಾಡಿರ್ತೀರಿ. ಯಾಕ? ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಅವ್ರಿಗೆ ವ್ಯಾನ್ ಕಳಿಸ್ಬೇಕಲ್ಲ. ಅಲ್ಲಿಗೆ ಹೋಗಿ ಕಳಿಸಿದ ಮ್ಯಾಲ 4:15 ಗಂಟೆಗೆ ಬರಬೇಕಾಗಿದ್ದು ವ್ಯಾನ ಬರಲಿಲ್ಲ ಅಂದ್ರೆ 5 ಗಂಟೆ ಆಯ್ತಂದ್ರೆ ನಿಮಗೆ ಚಿಂತೆ ಶುರುವಾಯ್ತು. ತಕ್ಷಣ ಫೋನ್ ಮಾಡ್ತೀರಿ ಯಾರಿಗೆ? स्कूल. 4:15 ಹೋಗಿ 5:30 झाला, आमचा मुलगा काय आज आला नाही अजून. ಅವ್ರು ಹೇಳ್ತಾರ ವ್ಯಾನ ನಮ್ಮ ಸ್ಕೂಲಿಂದ 4:30 मध्ये गेला. ಅವಾಗ ಅಳು ಶುರು ಆಯ್ತು ನಿಮಗೆ. 4:15 ಬಿಟ್ಟಿದ್ದ ವ್ಯಾನ 5 ಆದರೂ ಯಾಕೆ ಬಂದಿಲ್ಲ ಅಂತ ಅಳಕ್ ಚಾಲು ಮಾಡ್ತೀವಿ. ಆಗ್ತೈತಿಲ್ಲ? ಎಷ್ಟು ತ್ರಾಸ ಆಗುತ್ತ? ಅರ್ಧ ತಾಸು ಎಕ್ಸ್ಟ್ರಾ ತಗೊಂಡ್ರು. ಅವಾಗ ಮತ್ತೆ ಸುಮ್ಮ ಕೊಡಂಗಿಲ್ಲ, ಮನಸ್ಸು ಮತ್ತೆ ಕೆಡಪಡಿಸ್ತೈತಿ. ಯಾಕೆ ನನ್ನ ಮಗ ಬರಲಿಲ್ಲ? ಎಲ್ಲಿ ಹೋಗಿರ್ಬೇಕು? ಏನು ಆಗಿರ್ಬೇಕು? ಏನು ಆಗಕತ್ತಿರ್ಬೇಕು ನನ್ನ ಮಕ್ಕಳನ್ನ? ಡ್ರೈವರ್ಗೆ ಫೋನ್ ಮಾಡ್ತೀರಿ, ಡ್ರೈವರ್ ಎತ್ತಲಿಲ್ಲ ಅಂದ್ರೆ ನಿಮ್ಮ ಅಳುವ ಭಗವಂತನಿಗೆ ಬಲ್ಲ. ಎಷ್ಟು ತ್ರಾಸ ಮಾಡ್ಕೋತಿರಲ್ಲ. ಡ್ರೈವರ್ ಫೋನ್ ಎತ್ತಂಗಿಲ್ಲ, 5:15 ಆದ್ರೂ ಮನ್ಯಾಗ ಸುಮ್ ಕಾಲೇ ನಿಂದ್ರಂಗಿಲ್ಲ. ಅಲ್ಲಿ ಇಲ್ಲಿ ಹೋಗಿ ತಿರುಗಾಡಿದ್ದ.
ಕೊನೆಗೆ ಯಜಮಾನಕ್ಕೆ ಫೋನ್ ಮಾಡಿ, ನೀನು ಎಲ್ಲಿದಿ ಮಗ ಇನ್ನೂ ಬಂದಿಲ್ಲ ಅಂತ ವಿಚಾರ ಮಾಡ್ತೀರಿ. 6:07 ಮಗ ಬರ್ತಾನ, ನೋಡಿ ಖುಷಿಪಟ್ಟು, ಯಾಕೆ ಲೇಟ್ ಅಂದ್ರೆ ಗಾಡಿ ಟೈರ್ ಪಂಕ್ಚರ್ ಆಗಿತ್ತು ಅಂತ. ಅವಾಗ ಸಮಾಧಾನ. ಆದ್ರೆ 12 ವರ್ಷದ ಮಾತನಾಡದಿರುವಂತ ಮಗ ಮನೆಯನ್ನು ಬಿಟ್ಟು ಹೋಗಿದ ತಾಯಿಗೆ ಹೆಂಗಾಗಿರ್ಬೇಕು? ತಾಯಿಗೆ ಬಿಟ್ಟು ಹೋಗಿರುವಂತಹ ಮಗನ ಇಚ್ಛೆ ಎಂತದ್ದು, ಭಕ್ತಿ ಎಂತದ್ದು, ಅವನಲ್ಲಿರುವಂತಹ ಅಚಾಲವಾದ ನಂಬಿಕೆ ಎಷ್ಟು ಬರುತ್ತೆ. ಶ್ರೀಗಿರಿ ಒಳಗೆ ಒಡೆಯನ ಆ ಪರ್ವತದ ಮಲ್ಲಯ್ಯನ ಸ್ಥಾನದೊಳಗೆ ಕುತ್ಕೊಂಡು ಹೇಳ್ತಾನ, ಏ ಮಲ್ಲಯ್ಯ, ನೀನು ಭೇಟಿ ಆಗುವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅಕಸ್ಮಾತ್ ನೀ ಸಿಗಲಿಲ್ಲ ಅಂತಂದ್ರೆ ನಾನು ಇದ್ದು ಏನು ಅಂತ ತಿಳ್ಕೊಂಡು ಕಮರಿಯ ಕೊಳ್ಳದಾಗ ಹಿಂಗ ಹೋಗಿ ಜಿಗಿತನ. ಮಲ್ಲಯ್ಯ ಬಂದು ಅವನು ಹಿಡ್ಕೊಂಡ. ಎದಕ್ಕ? ನಂಬಿ ಕರೆದರೆ ಓಯನ್ನನೇ ಶಿವನು. ನಂಬಿಕೆ ಇರಬೇಕು, ಭಕ್ತಿ ಇರಬೇಕು, ಭಗವಂತನ ಮೇಲೆ ಅಚಾಲವಾಗಿ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಹಂಗ ಸನ್ನಲ್ಗೆಲ್ಲಿರುವಂತಹ ಸಿದ್ದರಾಮನನ್ನ ಸ್ವತಃ ಮಲ್ಲಯ್ಯನೇ ಹಿಂಗ ಕೈ ಹಿಡಿದ ಗೊತ್ತನಂದ್ರ ಅವನಲ್ಲಿ ಎಷ್ಟು ಭಕ್ತಿ ಇತ್ತು. ಆದ್ರೆ ಏನಿದಕ್ಕೆಲ್ಲ ಕಾರಣ ಏನು? ಅಹಂಕಾರ, ಮಮಕಾರ. ಅವನು ಏನು ತೊರೆದಿದ್ದಂತಂದ್ರ, ನನ್ನ ತಂದೆ ಇಲ್ಲ, ನನ್ನ ಮನೆ ಇಲ್ಲ, ಬಂಧು ಇಲ್ಲ, ಬಳಗವಿಲ್ಲ, माझा कोणी नाही, तू एकटंच माझ्यासाठी आहे म्हणून त्यांनी मल्लिकराजना शरणागती झालेला आहे. आपण किती अहंकार आहेत. त्याने अहंकार सगळं सोडलेत. ममकार म्हणजे माझी आई कोण आहेत, वडील कोण आहेत, माझे घर कुठे आहे, सगळं विसरलं होता. म्हणून त्यांना मल्लाय भेटला. आजपर्यंत तुम्ही पण बरेच वर्षापासून, ज्या वेळेला तुमचा जन्म झाला त्यापासून आतापर्यंत तुम्हाला ज्या वेळेला ज्ञान वाढत गेलं तेव्हापासून तुम्ही देवाची नामस्मरण करत आहे. एक दिवस तर मल्लाय किंवा कुठलाही देव भेटला का? मग तुम्हाला तुम्ही म्हणाल, मला आताची परिस्थितीमध्ये देव भेटणार आहे का? देव भेटते, पण आपल्याकडे काय पाहिजे? भक्ती पाहिजे. मग तुम्ही म्हणाल, तुम्ही नूलवरून आला, आपण सगळेजण एवढा मालगावमध्ये एवढा मोठ्या गाव आहेत, येताना बघितलं आमच्या एक दिवस तर गाडी यायला जागा मिळत नाही, एवढा गर्दी असते तुमच्या गावातला. मग आम्ही एवढा मोठ्या गावामध्ये आम्ही तर बसलेलो आहे, आमच्याकडे भक्ती नाही का? भक्ती आहे, त्याच्यामध्ये अहंकार आहे, ममकार आहे. ಕಂಡ ಭಕ್ತನಿಗೆ ಕೈ ಮುಗಿವಾತನ ಭಕ್ತ. कोण दिसते त्यांना हात जोडून नमस्कार करायचं, त्यांना भक्त म्हणते. तेवढं सोपं नाही. घर सोडायचं. ಸಿದ್ದರಾಮ काय केला? ನೀವು ಎಲ್ಲ ವಿಚಾರ ಮಾಡ್ತೀರಿ, ಎಲ್ಲ ದೇವ್ರಿಗೆ ಕೈ ಮುಗಿತೀರಲ್ಲ. ಈಗಂತೂ ಈ ಕಡೆ ಹೆಂಗೋ ಗೊತ್ತಿಲ್ಲ, ಇದ ಫಸ್ಟ್ ನಾ ಈ ಕಡೆ ಬಂದಿದ್ದು. ಕೆಲವೊಂದು ಊರೊಳಗೆ ಎಲ್ಲರೂ ಬಹಳ ಬೇಡ್ಕೊಂತ, ಈ ಯಾತ್ರಾ ಮಹೋತ್ಸವ ಚಾಲತ್ ಅಸ್ತಾನ, ಯಾತ್ರೆ ಒಳಗೆ ನಡೆಯುವಂತ ಒಳಗೆ ಹೇಳ್ತಾರ, 1-2 ಉದಿನ ಕಡ್ಡಿ ತಗೊಂಡು ಹೋಗಿರ್ತೀರಿ ದೇವರಿಗೆ. ಮಹಾದೇವ್ ಗಣಪತಿ ಗುಡಿಯಿಂದ ಚಾಲು ಆಯ್ತಂದ್ರೆ ಮಹಾದೇವ, ಲಕ್ಷ್ಮಿಗೆ, ನಿಮ್ಮ ಊರಾಗಿ ಎಷ್ಟು ದೇವ್ರದ ಎಲ್ಲಾ ದೇವ್ರಿಗೆ ಅವ 2 ಉದಿನ ಕಡ್ಡಿ. ಮತ್ತ ಅದ್ರ ಒಳಗೂ ಒಂದಿಷ್ಟು ಇಷ್ಟ ಇರ್ತಿರ್ತದ. ಏನ್ ತಗೊಂಡು ಹೋಗ್ತೀರಿ? ಎಣ್ಣೆ ಹಾಕೋದು. ಏನಂತಿರೋದಕ್ಕೆ? ಗ್ಲಾಸ್ ತರ ಮಿಳ್ಳಿ ಅಂತಾರದಕ್ಕೆ. ಅದನ್ನ ತಗೊಂಡು ಹೋಗಿ ಅದು ಒಳಗೆ ಇಡೀ ಊರಾಗಿರೋ ಎಲ್ಲಾ ದೇವ್ರು ಮುಗಿತಾವ. ಅದ ಮತ್ತೆ ಮನೆಗೆ ಬಂದ್ರೆ ಇನ್ನೂ ಉಳಿದಿರ್ತೈತೆ ಅದ್ರೊಳಗೆ ನಿಮ್ಮದೆಲ್ಲ ಇಂತ. ಆಮೇಲೆ ನೀವು ಇದನ್ನ ಮಾಡ್ತಿರ್ತಿರಲ್ಲ, ಈ ದೇವರಿಗೆ ನೈವೇದ್ಯ ಮಾಡ್ತಿರ್ತಿರಲ್ಲ, ಅಮಾವಾಸ್ಯೆ, ಪಾಡ್ವೆ, ಹಿಂಗೆಲ್ಲ ಹೋಳಿಗೆ ಮಾಡ್ತಿರ್ತೀರಿ. ಹೋಳಿಗೆ ಕರ್ತೈತಿ. ನಿಮಗುಣೋ ಹೋಳಿಗೆನ ಬೇರೆ, ದೇವರಿಗೆ ಉಣಿಸೋ ಹೋಳಿಗೆ. ದೇವರಿಗೆ ಉಣಿಸೋ ಹೋಳಿಗೆ ಇಷ್ಟಿಷ್ಟು ದೊಡ್ಡ ಇರ್ತಾವ. ಅದ್ರೊಳಗೆ ಫುಲ್ ಹೂರಣ ಹಾಕಿ ಎಣ್ಣೆ ಹಚ್ಚಿ, ನಿಮಗೆಲ್ಲ ಗೊತ್ತೈತಪ್ಪ, ನಗಾಕತ್ತಿಲ್ಲ. ದೇವರಿಗೆ ಉಣಿಸೋ ಹೋಳಿಗೆ ಅಂತಾವು
ಮತ್ತೆ ಇಷ್ಟು ಕೈ ಮಾಡಿದ್ರೆ ದೊಡ್ಡ ಆಕೈತಲ್ಲ, ಇಷ್ಟ ಇರ್ತೈತಿ. ನಿಮ್ಮ ಭಕ್ತಿ ಇದು. ನೀವಂದ್ರೆ ನೀವಲ್ಲ, ಮತ್ತೇನು ಅಂತಾರೆ, ನಾಳೆ ನೀವು ಬರೋದು ಬಂದ್ ಮಾಡಿದ್ರೆ ದೇವರಿಗೆ ಕೊಡೋದು ಹೋಳಿಗೆನ ಬೇರೆ, ಹೌದಿಲ್ಲ? ನೀವು ಉಣೋ ಹೋಳಿಗೆ ಅವು ಬೇರೆ. ಆಮೇಲೆ ಒಬ್ರೊಬ್ರು ದೇವ್ರಿಗೆ ಉಡಿ ತುಂಬುತ್ತೀವಿ ಅಂತಾರೆ, ಲಕ್ಷ್ಮಿಗೆ ಜಗನ್ಮಾತೆ ಉಡಿ ತುಂಬೋ ಒಂದು 5,000 ರೂಪಾಯಿ ಸೀರೆ ಉಡಿಸ್ತಿರಲ್ಲ, ಸರಿ ಇಲ್ಲ? ಎಷ್ಟು ನೀವು ಉಡಿ ತುಂಬಕ್ ಹೋಗೋರು ಉಟ್ಕೊಳ್ಳೋ ಸಾರಿ 5,000 ರೂಪಾಯಿ, ಆ ದೇವಿ ಗುಡಿಸೋ ಸೀರೆ 50 ರೂಪಾಯಿ. ಮತ್ತೆ ಹಿಂಗ ಭಕ್ತಿ ಮಾಡಿದ್ರೆ ದೇವ್ರು ನಮಗೆ ಯಾವಾಗ ಭೇಟಿ ಆಗವ? ಹಿಂಗ ಭಕ್ತಿ ಮಾಡ್ಕೊಂತ ಹೋದಾಗ ದೇವರ ಸಾಕ್ಷಾತ್ಕಾರ ಆಗೋದು ಯಾವಾಗ? ಅದಕ್ಕ ಭಗವಂತನ ಕೃಪೆ ನಮಗೆ ಆಗ್ಬೇಕಾಗಿತ್ತು. ಅಂದರೆ ಭಗವಂತನ ದರ್ಶನ ನಮಗೆ ಆಗ್ಬೇಕಾಗಿತ್ತು ಅಂತಂದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ, ಎಲ್ಲವೂ ನಿನ್ನದೇ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರವೆಲ್ಲವೂ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರಿಗೆ ಹೊಗಳುವ ಕುನ್ನಿಗಳ ನೀನೆಂಬೆ रामनाथ. काय जमीन कोण दिलेलं आहे? आपण सगळेजण बसलेलो आहेत ना इथं. कोण दिले? येताना घेऊन आलेत काय? मी तुम्ही आणले नाही. त्या भगवंत आपण ह्या जमीन दिलेला आहे राहायसाठी. जमीन एवढं दिलं नाही, त्याच्यावरची पिकं आहेत, गवत येते, तांदूळ येते, जुंजळ येते. कोण दिले ते सगळं? ऊस की भगवंताने दिलेला आहे. आपण काय म्हणतो? दिलेला कोण? भगवान. आमच्या घर आहेत, आमच्या शेती आहेत. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. भगवंताची घर आहेत ते. आपण भाड्यानं आलेले आहेत. तुम्ही चुकून आता मुंबईला किंवा सांगलीला, मिरजला आता भरपूर गर्दी आहे. तिथं भाड्यानं घर मिळायचे कष्ट आहेत. किंवा पुण्याला किंवा मिरजला घर केलं तर किती दिवस राहायचं भाड्यानं घरामध्ये? 3 वर्ष. नंतर अग्रीमेंट करावं लागते. परत 3 वर्ष. एक दिवस कधी तर सोडावं लागतं ना आपण भाड्यानं घर घेतलं तर. तसंच ह्या भूमी आहे ते देवांची घर आहेत. एक दिवस सोडायला लागते आम्हाला. आपण कोण दिलं? त्या भगवंताने दिलेत. आपण काय करायलो? माझी शेत आहे, माझे घर आहे. बघ किती वाईट आहे हो परिस्थिती. सगळं दिलं भगवंत. आपण म्हणतो बिल्डिंग बांधत असताना खिडकी इकडं सोडलं तर झगडात, आणि 1 फूट जागा सोडलं नसलं तर त्याच्यासाठी पोलीस स्टेशन. का? इथपर्यंत माझे वाट नाही. ಜಾಗ ನಮ್ಮದೇ. ನಮ್ಮ ಜಾಗದಾಗ ನೀ ಯಾಕೆ ಕಟ್ಟಕತ್ತಿ? ದೇವ್ರ ನಗ್ತಾನ. ನಂಬುದು ಅನ್ನಕತ್ರಿ. ಎಷ್ಟು ವಿಚಿತ್ರ ಅಂದ್ರ, ಹೊಲದಾಗೆಲ್ಲ ಅಳತಿ ಮಾಡ್ತಾರೆ. वाटणी देतात ना शेतीमध्ये. 2 ಸಾಲ ಹಚ್ಚಕ್ ಹೋದ್ರೆ ಇವ ಮತ್ತೆ ಕೋರ್ಟಿಗೆ ಹೋಗೇ ಬಿಡ್ತಾನ. ಮನಿ ಕಟ್ಟಾಗ ಈ ಕಡೆ ಬಾಕ್ಲ ಬಿಟ್ರು ಜಗಳ, ಈ ಕಡೆ ಬಾಕ್ಲ ಬಿಟ್ರು ಜಗಳ. ಕಿಟಕಿ ಏಟಿರ್ತೈತೆ, 4 ಫೂಟ್ ಬಿಟ್ರೆ ಕಿಟಕಿ ಈ ಕಡೆ ಆಗ್ತಿದ್ರೆ ಅದಕ್ಕೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಎಷ್ಟು ವಿಚಾರಗಳ ಸಣ್ಣವಾಗ ಮನುಷ್ಯನ. ಮನೆ ದೊಡ್ಡದಾಗೈತಿ, ಅದ್ರ ಮನಸ್ಸು ಸಣ್ಣದಾಗೈತಿ. ಇವತ್ತು ಇವೆಲ್ಲ ಸತ್ಸಂಗ ಎದ್ರ ಸಲುವಾಗಿ ಅಂದ್ರೆ, ಭಗವಂತ ನಮ್ಗೆ ಏನು ಕೊಟ್ಟಾನ, ನಾವೇನು ಮಾಡಾಕತ್ತೀವಿ, ಏನ್ ಆಗ್ಬೇಕಾಗಿತ್ತು ಈ ಜಗತ್ತಿನೊಳಗೆ, ಏನ್ ನಡೆದ, ಯಾವ್ದಾವ್ದ್ರ ಸಲುವಾಗಿ ಜಗಳ ಆಡಾಕತ್ತೀವಿ ನಾವೆಲ್ಲ. ಎಲ್ಲ ಬಿಟ್ಟು ಹೋಗೋದು ಅನ್ನೋದು ಗೊತ್ತದ, ಆದ್ರೂ ಜಗಳ ಆಡ್ತೀವಿ. ಹಿಂಗ ಮಾಡಿ ಮನುಷ್ಯನ ಮನಸ್ಥಿತಿ ಎಲ್ಲ ಕೆಡಿಸ್ಕೊಂಡಿವಿ. ಮೊನ್ನೊಬ್ಬರು 1 ಗುಂಟೆ ಜಾಗ, ಖಾಲಿ ಜಾಗ, ಎಷ್ಟ್ರಿ? 1 गुंठा खाली मोकळा जागा होता. त्या भाऊबंधूंनी माझ्याकडे आला. आमच्या मठातून तर इथं बरेच विद्यार्थी आहेत, त्यांना माहिती आहे. आमच्या आजोबापासून गडिंग्लज तालुक्यात ते चंदगड, आजरा ह्या 3-4 तालुक्यामध्ये आमच्या मठ म्हणजे एक मिनी कोर्ट सारखंच आहे. कायम आमच्या मठामध्ये तेच असते. कोणतरी येतच असते मठाला. कोणला येऊन माझं
ಯಾರು ಜಗಳ ತೆಗಿತಾರೋ ಅವರೆಲ್ಲ ನಮ್ಮ ಮಟ್ಟಕ್ಕೆ ಬಂದ್ಮೇಲೆ ಲಾಸ್ಟ್ ಅದು ಯಾವ ಜಿಲ್ಲಾ ಕೋರ್ಟ್ನಾಗ ಮುಗಿಯಲ್ಲ, ಹೈಕೋರ್ಟ್ನಾಗ ಮುಗಿಯಂಗಿಲ್ಲ, ಅದು ನಮ್ಮ ಕೋರ್ಟಿಗೆ ಬರ್ತದೆ. ಅಲ್ಲಿ ಬಂದು ಇಬ್ರು ಜಗಳ ಆಡಕತ್ತಾರೆ. ಎಲ್ಲಿ? ಮಠದಾಗ ಬಂದು. ಎದಕ್ಕಂತ ಕೇಳಿದೆ ನಾವು. 1 ಗುಂಟೆ ಐತ್ರಿ, ಅದ್ರ ಒಳಗ ನಮ್ಮಪ್ಪ ನನಗರ್ಧ ಅವನಿಗರ್ಧ ಅಂತ ಹೇಳ್ಯಾನ್ರಿ. ಅದ್ರ ನಮ್ಮ ಮಣ್ಣಿದ್ದವ ಮನಿ ಕಟ್ಕೊಂಡ ನೀವು 1 ಗುಂಟೆದಾಗ ಪೂರ, ಮತ್ತು ಅರ್ಧ ನನಗೆ ಬರ್ಬೇಕ್ರಿ ಅಂತ. ಏನು ಮನಿ ಡಿವೈಡ್ ಮಾಡಕ್ ಬರ್ತೈತೆ, ಏನು ಕಟ್ ಮಾಡಕ್ ಬರ್ತೈತೆ? ನಾವು ಹೇಳಿದ್ವಿ ಅವ ಮನಿ ರೊಕ್ಕ ಏನು ಕಟ್ಟಿದ್ದೇನೈತೆ, 1 ಎಕರೆ ಜಾಗ 1 ಗುಂಟೆದಾಗ, ಆ ರೊಕ್ಕ ನೀನು ಕೊಡ್ತಂತೆ ಪೈಸೆ ಎವಡ ಜ್ಞಾನ ಉಂಟ್ಲು. ಇಲ್ಲ, ಅದು ನಮ್ಮ ಅಪ್ಪನ ಆಸ್ತಿ ಐತಿ, ಅದ್ರೊಳಗೆ ಅರ್ಧ ನನಗೆ ಬೇಕಾ. ಇದ್ರ ಸಲುವಾಗಿ ಅವ 8 ವರ್ಷ ಕೊಲ್ಲಾಪುರ ಕೋರ್ಟ್ನೊಳಗೆ ಜಗಳ ಆಡಿ ಬರೋಬ್ಬರಿ ಇಬ್ರು ಅವಂದು 5-6 ಲಕ್ಷ ರೂಪಾಯಿ ಹಾಕ್ಯಾರ, ಇವೊಂದು 5-6 ಲಕ್ಷ ರೂಪಾಯಿ ಹಾಕ್ಯಾರ. ಜಾಗ ಎಷ್ಟದೈತದ? ಹಳ್ಳಿಯಾಗಿನ ಜಾಗ ಅದೇನು ನಿಮ್ದಂತೂ ಸೀಟ್ ಐತ್ ಬಿಡ್ರಿ. तुमचे गाव तर मोठं गाव आहे, तुमच्या गावामध्ये 7-8 लाख रुपयेपर्यंत असू शकतं 1 गुंठ्याला. ಅಲ್ಲಿ ಸಣ್ಣ ಹಳ್ಳಿ ಒಳಗದು ಊರೊಳಗ ಬಹಳ ಅದ್ರ 2-3 ಲಕ್ಷ ರೂಪಾಯಿ 1 ಗುಂಟಕ್ಕ ಮನಿ ಕಟ್ಟಿದ 4 ಲಕ್ಷ ರೂಪಾಯಿ. ಆದ್ರೆ ಇಬ್ರು ಕೂಡಿ ಅಲ್ಲಿ ಕೋರ್ಟಿಗೆ ಹಾಕಿರಿ ಎಷ್ಟು? 12 ಲಕ್ಷ ರೂಪಾಯಿ. ಎದರ ಸಲುವಾಗಿ? ಇದು ನಂದು. ಇದನ್ನ ಭೂಮಿ ಕೊಟ್ಟವನು ಭಗವಂತ, ಅವನನ್ನು ಮರ್ತೀವಿ. ಯಾರು ಕೊಟ್ಟಾರ ಅನ್ನೋದ ಮರ್ತೀವಿ ನಾವು. ಇನ್ನು ಭೂಮಿ ಮೇಲೆ ಬೆಳೆಯನ್ನು ಕೊಟ್ಟವನು ಭಗವಂತ, ಆಮೇಲೆ ಆ ಬೆಳೆಗೆ ನೀರನ್ನು ಕೊಟ್ಟವನು ಭಗವಂತ. ನಾ ಬಹಳ ಸಲ ಹೇಳ್ತಿರ್ತೀನಿ, ನಮ್ಮ ರೈತರು ಈ ಕಡೆಲ್ಲ ನೀವೆಲ್ಲ ಈಗೆಲ್ಲ ಶ್ರೀಮಂತ ರೈತರು ನೀವೆಲ್ಲ. ಯಾಕಂದ್ರೆ ದ್ರಾಕ್ಷಿ ಪಡ ಎಲ್ಲಿ ನೋಡೋರು ಅಲ್ಲಿದ ನೀವು. ದ್ರಾಕ್ಷಿ ಪಡದಾಗ ಎಷ್ಟು ಬೇಕಟ್ಟು ಇದನ್ನು ಮಾಡ್ತಾರೆ, ಏನು ಔಷಧ. ಆ ಔಷಧ ಹೊಡೆದ ಮೇಲೆ ಎಷ್ಟು ವಿಚಾರ ಮಾಡ್ರಿ. ಒಬ್ರೊಬ್ರು ದ್ರಾಕ್ಷಿ ಯಾವಾಗ ಮಾರ್ಕೆಟಿಗೆ ಹೋಗ್ತದ ಅವ್ರು ಹೇಳ್ತಾರ, मी आमची गावामध्ये जास्त द्राक्ष टन मीच काढलो अंतारला. बोलतात ना, थोडासा विचार करावा लागेल शेतकऱ्यांना. ನಮ್ಮ ಊರೊಳಗ ಮಾಲಗಾವದೊಳಗ ಇಷ್ಟು ವರ್ಷದೊಳಗ ಇಷ್ಟು ಟನ್ ದ್ರಾಕ್ಷಿ ಯಾರೂ ತೆಗೆದಿಲ್ಲ, ನಾನಾ ತೆಗೆದೀನಿ. ನಾ ಅಂದ್ರೆ ನಾಲ್ ಮತ್ತು ನಮ್ದು ಹೊಲನೂ ಇಲ್ಲ ಏನಿಲ್ಲ. ಅವ ಹೇಳ್ತಾನೆ ಶೇತಕರಿ. ಹೇಳಿದ್ಮೇಲೆ ವಿಚಾರ ಮಾಡಬೇಕು. ನೀನು ನೀರು ಹೊಡಿದಿದಿ, ಕೆಳಗೆ ಡ್ರಿಪ್ ಲೈನ್ ಬಿಟ್ಟಿದಿ, ಎಲ್ಲ ಔಷಧ ಹೊಡೆದಿದಿ. ಆ ದ್ರಾಕ್ಷಿ ಒಳಗ ಸಿಹಿಯಾದ ರುಚಿಯಾದ ನೀರು ಬರ್ತದಲ್ಲ, ಅದೇ ನೀನು ಸಕ್ಕರೆ ಕಲಿಸ್ಬಿಟ್ಟೆ ಏನಪ್ಪ? ಇಲ್ಲಲ್ಲ, ಯಾರು ಕೊಟ್ಟಿರ್ಬೇಕು? ಭಗವಂತ. ಒಂದು ಸಣ್ಣ ದ್ರಾಕ್ಷಿ ಒಳಗೆ ಸಿಹಿಯಾದ ಪದಾರ್ಥವನ್ನು ಕೊಟ್ಟವ ಯಾರಂದ್ರೆ ಅವ ಭಗವಂತದ. ಆದ್ರೆ ನಾವೇನಂತೀವಿ, ನಾನಾ ಬೆಳೆಸೀನಿ. ಅದ ದ್ರಾಕ್ಷಿ ಒಂದಿಷ್ಟು ಜೋರು ಮಳೆ ಬಿದ್ದು ಒಂದಿಷ್ಟು ಅಕ್ಕಡಿ ಕಡೆ ಹೋಗಿ ದ್ರಾಕ್ಷಿ ಹೂವೆಲ್ಲ ಬರ್ಲಾರ್ದಂಗ ಆಗಿ ಮಳೆ ಜೋರು ಬಿದ್ದು ದ್ರಾಕ್ಷಿ ಬರ್ಲಿಲ್ಲ ಅಂದ್ರೆ ಏನು ಮಾಡೋದ್ರಿ? ಆ ವರ್ಷ ಲೈಕ್ ಅಷ್ಟಿಗೆ ಇಟ್ಲೋತು ದೇವತ ಸಕರಾಯ್ತು ನವ್ತ. ದೇವ್ರು ಹಿಂಗೆ ಮಾಡಬಾರ್ದಾಗಿತ್ತು. ಭಾಳ ಕಷ್ಟಪಟ್ಟಿದ್ ನಾನು. ಚಲೋ ಆದಾಗ ದೇವ್ರ ನೆನಪ ಆಗಲಿಲ್ಲ. ಸಂಕಟ ಬಂದಾಗ ವೆಂಕಟರಮಣ. ಯಾವಾಗ ಚಲೋ ಬೆಳೆದ ನಾ ಮಾಡೀನಿ, ಯಾವಾಗ ಚಲೋ ಬರಲಿಲ್ಲ ದೇವ್ರು ಹಿಂಗೆ ಮಾಡಬಾರ್ದಾಗಿತ್ತು. ದ್ರಾಕ್ಷಿ ಒಳಗೆ ಸಿಹಿಯಾದ ರುಚಿಯನ್ನು ಇಟ್ಟು ಭಗವಂತ. ಇವತ್ತೆಲ್ಲ ನಾವು ಕೂತ್ಕೊಂಡಿದ್ದೀವಿ. ಗಾಳಿ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ವಾರಕ್ಕೊಂದಿಲ್ಲ, वारा नसले तर काही चालत नाही. वारा बंद झाला की उचला म्हणते. ಈ ಶರೀರದೊಳಗೆ ಎಲ್ಲಿ ತಕ್ಕ ಗಾಳಿ ಆಡ್ತದಲ್ಲ, ಇದಕ್ಕೆ ಹೆಸರ ಏನು? ಶರೀರದೊಳಗೆ ಎಲ್ಲಿ ತಕ್ಕ ಗಾಳಿ ಅದ ಅಲ್ಲಿ ತಕ್ಕ ಹೆಸರ. ಸತ್ ಮೇಲ ಭಾಳ ವಾಸ ಉಂಟೈತಿ, ಎತ್ಕೊಂಡು ಹೋಗಿದ್ದಕ್ಕಂತಾರೆ ಹೆಣ ಅಂತ. ಅದಕ್ಕೆ ವಿಚಾರ ಮಾಡಬೇಕು ನಾವೆಲ್ಲ. 2 ವರ್ಷದ ಹಿಂದೆ ವಿಚಾರ ಮಾಡ್ರಿ. ಕೊರೋನಾದ ಸಮಯದೊಳಗ ಆಕ್ಸಿಜನ್ ಸಿಗಲಾರ ಒಟ್ಟಿಗೆ ಒದ್ದಾಡಕತ್ತಿದ್ರು. 2,000, 10,000, 20,000 ಕೊಟ್ಟಿದ್ದಾರೆ. ಆದ್ರೆ ಭಗವಂತ 24 ತಾಸು
1 ರೂಪಾಯಿನೂ ತಗೊಳ್ದಾಗ ನಮಗೆ ಅವ ಗಾಳಿ ಕೊಡಕತ್ತಲ್ಲ, ಇದಕ್ಕಿಂತ ದೊಡ್ಡ ದಾನ ಅವನು ಇನ್ನೂ ಏನು ಬೇಕು ನಮಗೆಲ್ಲ. ಇದು ಭಗವಂತನ ಕೊಡುಗೆ. ಇದನ್ನು ನೀರು ಅವನದು. ಆದ್ರೆ ನಾವೇನ್ ಮಾಡೀವಿ? ಅವನನ್ನು ಮರ್ತೀವಿ, ಅವನ್ನ ಮರ್ತೀವಿ. ವಿಸುರ್ಲಾತನ ಸಾಗಿಲ್ಲ. ಎಲ್ಲ ಕೊಟ್ಟಿರೋ ಭಗವಂತನನ್ನು ಮರ್ತೀವಿ, ಆದ್ರೆ याऱ्यारनू नेण्याकत्ती ನಾವು. ಅದಕ್ಕೆ मालगाव ह्या गावामध्ये आपण ह्या 5 दिवस त्यांची आठवण करायचं. इथं त्यांनी कंबी ठेवून त्यांची पूजा अर्चन जप तप ध्यान ते असं करून करून त्यांचं बंधन करायचं. सगळं दिलेलं त्या भगवंतನ विसरून चालत नाही, ते आठवण. ಅದಕ್ಕೆ ಹೇಳ್ತಾರೆ, ಮೂಗು ಕೊಟ್ಟವನ ಮರಿತೀಯ, ಮೂಗುತಿ ಕೊಟ್ಟವನ ನೆನೆತೀಯ. ಮೂಗು ಕೊಟ್ಟವನ ಮರಿತೀಯ, ಮೂಗುತಿ ಕೊಟ್ಟವನ ನೆನೆತೀಯ ಅಂತ ಒಬ್ರು ಹೇಳ್ತಾರೆ. ಒಬ್ಬ ಹೆಣ್ಮಗಳು, ನಿಮ್ಮೂರೊಳಗೆ ಬಂಗಾರ ಅಂಗಡಿ ಅದ ಗೊತ್ತಿಲ್ಲ, ಸೋನಾರ್ನ ಏನಂತಾರೆ? ಮೂಗಿನ ನತ್ತಿಗೆ ಏನಂತಾರೆ ನೀವು? ನತ್ತ ಅಂತಾರಲ್ಲ. ಒಬ್ಬ ಹೆಣ್ಮಗಳು ಮಿರಾಜ್ ಅಂತ ಊರೊಳಗೆ ಹೋಗಿ ಬಹಳ ಚಲೋ, ಮಿರಾಜ್ದೊಳಗೆ ಸುಪ್ರಸಿದ್ಧ ಸೋನಾರ. ಅವನ ಕಡೆ ಹೋಗಿ ಮುತ್ತು ನತ್ತ ಮಾಡಿಸ್ಕೊಂಡಿದ್ಲ. ಈಗಂತೂ ಡೈಮಂಡ್ದು ಹಾಕಿ ಮಾಡುತ್ತಿರ್ತಾರೆ. ಮತ್ತು ನೀವು ಕೇಳಿರಿ ನಿಮ್ಗೆಲ್ಲಿ ಬಂದ್ರಿ ಅಂತೇಳಿ. ಪೂಜೆಗೆ ತಂದು ಹಾಕಿದ್ರು ನಮ್ಮ ಹೆಣ್ಮಕ್ಳು ಭಾಳ ಇವ. ಎಷ್ಟು ವಿಚಿತ್ರ ನೋಡ್ರಿ, ನಮ್ಮ ಹೆಣ್ಮಕ್ಳು ಸ್ವಭಾವ ಭಾಳ ಒಳ್ಳೆಯದು. 10 ರೂಪಾಯಿ ಹೇರ್ ಬ್ಯಾಂಡ್ ತಗೊಂಡ್ರು 10 ಮಂದಿ ತೋರಿಸ್ಲಿ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಆ ಮಿರಾಜದೊಳಗೆ ಹೋಗಿ ಆ ನತ್ತನ್ನು ಮಾಡಿಸ್ಕೊಂಡು ಬಂದು ಈಗಿನ ಕಾಲದಾಗಲ್ಲ ಇದು ಕತ್ತಿ. ನಮ್ಗೆ ಇವು ಗಣಮಕ್ಕಳು 300-400 ರೂಪಾಯಿ ಕೊಟ್ಟಿಗೆ ಕುಡ್ದಿರ್ತಾರೆ. ಯಾರ ಮೊದಲು ನಾ ಇಂಥದ್ದು ಕುಡ್ದಿನ ಅಂತ ಹೇಳಿಲ್ಲ. ಇವರು ಏನೇ ಮಾಡಿಸ್ತಾರೆ ಎಲ್ಲರಿಗೂ ತೋರಿಸೋದ. ಆಕಿ ಹೆಣ್ಮಗಳು 1,000-2,000 ರೂಪಾಯಿ ಖರ್ಚು ಮಾಡಿಸ್ಕೊಂಡು ಬಂದು ಮನ್ಯಾಗ ಕುಂತು ಮಧ್ಯಾಹ್ನದೊಳಗೆ ಬಂದಳು. ಮಧ್ಯಾಹ್ನದಾಗ ಬಂದ ಮೇಲೆ ಸಾಯಂಕಾಲ ಆದ್ಮೇಲೆ ಈಗೆಲ್ಲ ಹೆಣ್ಮಕ್ಳು ಭಾಳ ಬ್ಯುಸಿಯಾಗಿ ಬಂದಿರ್ಬಿಟ್ರೆ ಈಗೆಲ್ಲ. ಯಾಕಂದ್ರೆ ಯಾರ ಜೊತೆ ಮಾತಾಡೋಕೆ ನಿಮ್ಮ ಟೈಮ್ ಇಲ್ಲ, ಮೊಬೈಲ ಇಲ್ಲ TV. ಅದ್ರೊಳಗೆ ಮೊದಲಿನ ಹೆಣ್ಮಕ್ಳೆಲ್ಲ ಕಟ್ಟಿ ಕುಂತು ಮಾತಾಡಿದ್ರೆ ಈ ಕಡೆ ಕುಂತಾರ ನೋಡಿ, ಈ ಕಡೆ ಲೈನ್ ದಂಡೆ ಕುಂತರು 4-5 ಮಂದಿ. ಈಗ ನೀವು ಈ ಕಡೆ ಕುಂತವ್ರಲ್ಲ, ಕಟ್ಟಿ ಕುಂತು ಮಾತಾಡ್ತಿದ್ರು. ಆ ಹೆಣ್ಮಗಳು ಬಂದಳು, ನತ್ತಿಟ್ಕೊಂಡು ಬಂದಳು, ನಡಬಾರಕ್ಕೆ ಬಂದು ಕುಂತಳು. 5 ನಿಮಿಷ 10 ನಿಮಿಷ ಕೂತಳು. ಯಾರೋ ಆಕಿ ಕೇಳಲಿ ಎಲ್ಲಿ ಮಾಡಿಸಿದ್ದಿ ಅಂತ. ದೊಡ್ಡ ಚಿಂತಿದ್ರು ನಮ್ಮ ಹೆಣ್ಮಕ್ಳಿಗೆ. ಏನ್ರೆ ಬಂಗಾರ ಸಾಮಾನು ಮಾಡಿಸಿದ್ರು ಎಲ್ಲಿ ಮಾಡಿಸ್ಲಿ ಅಂತ ಕೇಳಿಲ್ಲ ಅಂದ್ರೆ ಆಕಿ ಸಿಟ್ಟು ಬಂತು. ಇವ್ರದ್ದು ಯಾಕೋ ಲಕ್ಷ್ಯ ಬೇರೆ ಕಡೆ ಐತೆ ಅಂತ ತಿಳ್ಕೊಂಡು ಎದ್ದು ಅಲ್ಲಿಗೆ ಹೋದಳು. ಮತ್ತೊಂದು 4 ಮಂದಿ ಬೇರೆ ಒಣ ಕಟ್ಟ್ಯಾಗ ಕುಂತಿದ್ರು. ಅಲ್ಲಿ ಹೋಗಿ ನಡ್ಬರ್ಕ ಹಿಂಗೆ ಮಾಡ್ಕೊತ ಕುಂತಿದ್ರು. ಮೂಗು ಮುರ್ಯಾಕತ್ತು. ಅವ್ರು ಅಂದರು, ಯಾಕೆ ತಂಗಿ ಸರ್ದಿ ಭಾಳ ಆಗೈತೆ ನನಗೆ. ಆಕಿ ಅಂದ್ರು, ಇವ ಹೆಣ ಎತ್ತಲಿ, ಇವನು ಕೇಳಿಲ್ಲ ಅಂತ ತಿಳ್ಕೊಂಡು ಅಲ್ಲಿಂದ ಎದ್ದು ಹೋದಳು. ಮನೆ ಹಿಂದ ಬಣವಿ ಒಟ್ಟಿದ್ರು. ಸಿಟ್ಟು ಬಂತಕ್ಕಿಗೆ. ಇಷ್ಟೆಲ್ಲ ಓಣಿ, ಈ ಓಣಿ ಬಿಟ್ಟು ಆ ಓಣಿ ಹೋದ, ಆ ಓಣಿ ಬಿಟ್ಟು ಅಲ್ಲಿ ಹೋದ್ರು. ಒಬ್ರು ಕೇಳೋದಾಗ್ಯಾರ ಅಂತೇಳಿ ಸಿಟ್ಟು ನೆತ್ತಿಗೆ ಏರ್ತು. ಹೋಗಿ ಏನು ಮಾಡಿದ್ರು, ಸಿಟ್ಟಿನಾಗ ಬಣವಿ ಗುರಿ ಹಚ್ಚಿಬಿಟ್ಟು. ಬಣವಿ ಗುರಿ ಹತ್ತಳು. ಎಲ್ಲರೂ ಮತ್ತು ದಗ ಉರಿಯಾಕತ್ತಿತ್ತು. ಬಂದು ಎಲ್ಲರೂ ಹೆಂಗೈತೆ ಅಂತ ಕೇಳಕತ್ತಿದ್ರು. ಅಂತಾರ್ದಾಗ ಒಬ್ಬಕ್ಕೆ ಅಜ್ಜಿ ಹಿಂಗೆ ಕೈ ಹಿಡ್ಕೊಂಡು, ಅಯ್ಯ ತಂಗಿ ಮೂಗಿನಾಗಿಂದ ಯಾವಾಗ ಮಾಡಿಸಿದೆ, ಯಾವಾಗ ನತ್ತು ಚಲೋ ಐತಲ್ಲ ಅಂತ. ಆಕಿ ಅಂದಳು, ಅದನ್ನ ಕೇಳಿದ್ದೆ ಅಂದ್ರೆ ನಾ ಯಾಕೆ ಬಣವಿ ಗುರಿ ಹಚ್ಚಿದ್ದೆ. ಅವಾಗ ಹೇಳಕತ್ತ ಅದನ್ನ ಉರಿ ಹಚ್ಚಿದ ಅಲ್ಲೇ ಬಿಟ್ಟು. ನಾ ಹಿಂಗೆ ಮಿರಾಜ್ಗೆ ಹೋಗಿದ್ದೆ ಬಂಗಾರ ಅಂಗಡ್ಯಾಗ. ಅವ ಭಾಳ ಚಲೋ ಮಾಡ್ಯಾನ, ಅವ ಇಡೀ ನಮ್ಗೆ ಸಾಂಗ್ಲಿ ಜಿಲ್ಲಾದಾಗ ಫೇಮಸ್ ಅದನ್ನ ಅಂತ. ಅದಕ್ಕೆ ಮೂಗು ಕೊಟ್ಟವನ ಮರೆತೀಯ, ಮೂಗುತಿ ಕೊಟ್ಟವನ ನೆನೆತೀಯ. ಆ ಪರಮಾತ್ಮ ಮೂಗ ಕೊಟ್ಟಿದ್ದಿಲ್ಲ ಅಂದ್ರೆ ಮೂಗುತಿ ನತ್ತಿ ಇಡೋದಿಲ್ಲ ಅಂತ. ಅದಕ್ಕೆ ಎಲ್ಲವನ್ನು ಕೊಟ್ಟವನು ಆ ಭಗವಂತ
ಆ ಭಗವಂತನ ಮರೆತರ ನಾವು ನಡೆಯೋದಿಲ್ಲ ಅನ್ನೋದಕ್ಕೆ ಈ ಸತ್ಸಂಗ ಇವತ್ತು. ಇಲ್ಲಿ ಯಾಕೆ 5 ದಿನಗಳ ಕಾಲ ಇವತ್ತು ಏನಿರಬೇಕಾಗಿತ್ತು? ಹಂಗ ಒಬ್ಬ ಭಕ್ತನಾಗಬೇಕಾಗಿತ್ತು, ಆ ಭಗವಂತನ ಮರೆ ಹೋಗ್ಬೇಕಾಗಿತ್ತು ಅಂದ್ರೆ ನಾವು ಯಾರ್ಯಾರನ್ನೆಲ್ಲ ಧನ್ಯವಾದಗಳು ಹೇಳ್ತೀವಿ. ಇವತ್ತು ಮಿರಜ್ಗೆ ಹೋಗ್ಬೇಕಾಗಿತ್ತು ಅಂತಂದ್ರ ಎಸ್ ಟಿ ಒಳಗೆ ಕುತ್ಕೊಂಡು ಹೋಗುವಂಥ ಸಂದರ್ಭದೊಳಗ ಎಸ್ ಟಿ ಎಲ್ಲ ಫುಲ್ ಆಗಿತ್ತು. ಒಳಗೆ ಹೋಗಿ ಕೂಡ್ಬೇಕಂದ್ರೆ ಸೀಟ್ ಇರಲಿಲ್ಲ. ಯಾರೋ ನಿಮ್ಮ ಮನೆ ಪಕ್ಕದ ಮನೆ ಇರೋದು, ಆಜು ಬಾಜು ಮನೆ ಒಬ್ಬ ಹೆಣ್ಮಗಳು ನಿಮ್ಕಿಂತ ಮೊದಲ ಸ್ಟಾರ್ಟಿಂಗ್ದಾಗ ಆಕಿ ಹತ್ತಿದಳು. 2ನೇ ಸ್ಟಾಪ್ದಾಗ ನೀವು ನಿಂತಿದ್ರಿ. ಆಕಿ ಬಂದು ಕೂತ್ಕೊಳ್ರಿ ಸೀಟ್ ಅಂತಂತಂದ್ರೆ ಅವ್ರಿಗೇನು ಹೇಳ್ತೀನೋ? ಏನು ಹೇಳ್ತೀರಿ? ಥ್ಯಾಂಕ್ಸ್ ಅಂತೀವಲ್ಲ. ಹೌದು, ಏನು ಎಸ್ ಟಿ ಅವ್ರದ್ದೈತೆ, ಮಹಾಮಂಡಳದವ್ರದ್ದೈತೆ. ಇಲ್ಲಿಂದ ಮಿರಾಜ್ ಹೋಗ್ಲಿಕ್ಕೆ ಒಂದು 5 ರಿಂದ 10 ನಿಮಿಷ ಹೋಗುವಂತ ದಾರಿಗೆ ಸೀಟನ್ನು ಕೊಟ್ಟವರಿಗೆ ಧನ್ಯವಾದಗಳು ಅಂತ ತಿಳ್ಕೊಂಡು ಹೇಳ್ತೀವಿ. 2-3 ಲಕ್ಷ ರೂಪಾಯಿ ತೆಗೆದುಕೊಂಡು ಬ್ಯಾಂಕಿಗೆ ಹೋಗ್ತೀವಿ. ಹೌದು, ನಿಮ್ಮೂರ ಬ್ಯಾಂಕ್ ಅದಾವ? ಎಷ್ಟದಾವ? ಲೆಕ್ಕಿಲ್ಲ, ರೊಕ್ಕ ಭಾಳ ಅದಾವಂತ. ಬ್ಯಾಂಕಿಗೆ ಹೋಗ್ತೀರಿ. ಬ್ಯಾಂಕಿನೊಳಗೆ ಹೋಗಿ ಇನ್ನೇನು ಮ್ಯಾನೇಜರ್ ಕಡೆ ಹೋಗಿ ರೊಕ್ಕ ತಗೊಂತೀರಿ. ಅವಂತನ ಅಲ್ಲಿ ಹೋಗ್ತಮ್ಮ ಮೊದಲು ಸ್ಲಿಪ್ ಬರ್ಕೊಳಮ್ಮ ಅಂತಾನ. ಬರಿಬೇಕಂದ್ರೆ ನಿಮ್ಮ ಕಿಸ್ತಾಗ ಏನಿರಂಗಿಲ್ಲ, ಪೆನ್ ಇರಂಗಿಲ್ಲ. ಯಾರೋ ನಿಮ್ಗಿಂತ ಮುಂಚೆ ಒಬ್ಬ ಹೋದವ ಪೆನ್ ಹಿಡ್ಕೊಂಡು ನಿಂತಿರ್ತಾನ. ಸರ್ ಒಂದಿಷ್ಟು ಪೆನ್ ಕೊಡ್ರಿ ಅಂದ ತಕ್ಷಣ ಸ್ಲಿಪ್ ಬರೀತೀರಿ. ಅವಾಗ ಮತ್ತೆ ಅವನಿಗೇನು ಹೇಳ್ತೀರಿ ನೀವು? ಥ್ಯಾಂಕ್ಸ್. ಹೌದಿ, 3 ಲಕ್ಷ ರೂಪಾಯಿ ತಗೊಂಡು ಹೋಗಿರ್ತೀರಿ, 3 ರೂಪಾಯಿ ಪೆನ್ ಇರಂಗಿಲ್ಲ. ಅವನಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಎಸ್ ಟಿ ಒಳಗೆ ಹೋಗ್ಬೇಕಾದ್ರೆ ಥ್ಯಾಂಕ್ಸ್ ಹೇಳ್ತೀವಿ. ಎಲ್ಲೋ ಹೋಗ್ಬೇಕಾದ ಸಂದರ್ಭದೊಳಗೆ ಒಂದಿಷ್ಟು ರೂಟ್ ಗೊತ್ತಿರಂಗಿಲ್ಲ. ರೂಟ್ ಕೇಳಕ್ ಹೋಗಿಲ್ಲ, ಅವ ರೂಟ್ ಹೇಳಿದ್ರೆ ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಅಂತಂದ್ರೆ ಅವನಿಗೆ ಏನು ಹೇಳ್ತೀರಿ? ಥ್ಯಾಂಕ್ಸ್ ಹೇಳ್ತೀರಿ. ಆದರೆ ಯಾವುದೂ ಏನೂ ಕೇಳದಂಗೆ ಸುಂದರವಾಗಿರುವಂತ ಶರೀರವನ್ನು ಕೊಟ್ಟು, ಕಣ್ಣನ್ನು ಕೊಟ್ಟು, ಕಾಲುಗಳು ಕೊಟ್ಟು, ಬದುಕುವುದಕ್ಕೆ ಸುಂದರವಾಗಿ ಬದುಕನ್ನು ಕೊಟ್ಟಿರುವ ಭಗವಂತನಿಗೆ ಎಂದಾದರೂ ಥ್ಯಾಂಕ್ಸ್ ಹೇಳಿದ್ರ? ಹೋಗಿ ನಾಳೆಗೆ ನಿಮ್ಮ ಮನೆ ಮುಂದೆ ಜಗಲಿ ಒಳಗ ಇಲ್ಲಿ ತಕ್ಕ ಇಷ್ಟು ಮಂದಿ ಹೆಣ್ಮಕ್ಳು ಅದಿರಲ್ಲವ. तुम्ही घरातलं कधी तर देवघरामध्ये समोर थांबून हात जोडून हे देवा धन्यवाद तुम्हाला एवढं सुंदर मला शरीर दिलं म्हणून म्हटलं काय तुम्ही? काय हो महाराज, आजपर्यंत मला आठवणच आलं ते. ನಾವು ಹೇಳಕ್ ನಿಮಗೆ ನೆನಪು ಬಂದ್ರೆ ಹೇಳ್ಬೇಕಲ್ಲ. ಹೌದು, ಈ ಸತ್ಸಂಗ ಯಾಕಂತ ಕೇಳಿದ್ರ ಆ ಭಗವಂತನಿಗೆ ಧನ್ಯವಾದಗಳು ಹೇಳೋದು. ಭಗವಂತನಿಗೆ ಧನ್ಯವಾದಗಳು ಹೇಳಬೇಕಾಗಿತ್ತು ಅಂದ್ರೆ ಮೊದಲೇನಾಗಬೇಕು? ಭಕ್ತನಾಗಬೇಕು. ಭಕ್ತನಾಗಬೇಕಾಗಿತ್ತಂದ್ರೆ ಏನ್ ಮಾಡಬೇಕು? ಅಹಂಕಾರವನ್ನು ಬಿಡಬೇಕು, ಮಮಕಾರವನ್ನು ಬಿಡಬೇಕು. ಹೆಂಗ್ ಬಿಡೋದು ಇದನ್ನ? ಎಲ್ಲ ನಂದು 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 ಅನ್ನಕ್ತೈತಿ. ಹೊಲ ನಂದು, ಮನಿ ನಂದು, ಗಾಡಿ ನಂದು, ಗೋಡ ನಂದು, ಎಲ್ಲ ನಂದು ನಂದು ಅನ್ನೋದನ್ನು ಬಿಡೋದಷ್ಟು ಸರಳ ಅಲ್ಲ. ಅದನ್ನು ಬಿಡಬೇಕಾಗಿತ್ತಂತಂದ್ರೆ ಏನು ಮಾಡಬೇಕು? ಅಹಂಕಾರ ಮತ್ತು ಮಮಕಾರ. ಸೊನ್ನಾಗೆ ಸಿದ್ದರಾಮ ಹೋಗಿ ಶ್ರೀಗಿರಿಯ ಮಲ್ಲಯ್ಯನನ್ನ ಭೇಟಿಯಾದ, ದರ್ಶನವನ್ನು ಕೊಟ್ಟ, ದರ್ಶನ ಮಾಡಿಕೊಂಡ. ದರ್ಶನ ಮಾಡಿಕೊಂಡ ಮೇಲೆ ಮಲ್ಲಯ್ಯ ಅಂದ, ಇನ್ನು ನಾನು ನಿನ್ನ ಬಿಟ್ಟು ಹೋಗುವುದಿಲ್ಲ. ಇಲ್ಲಪ್ಪ ಸಿದ್ದರಾಮ, ನೀನು ಇನ್ನೂ ಬಹಳಷ್ಟು ಕೆಲಸ ಮಾಡಬೇಕಾಗ್ಯದ. ನೀನು ಇನ್ನೂ ಬಹಳ ಕೆಲಸ ಮಾಡ್ಬೇಕಾಗೈತಿ, ಸಮಾಜದ ಸೇವಾ ಮಾಡ್ಬೇಕಾಗೈತಿ. अजून तुझ्याकडे लई काय काय येतं, सेवा करायचंय. इथं थांबायचं नाही, तू परत कुठं जायचं? सोलापूरला जायचं. सिद्धराम म्हटला, मी जायच असले तर माझे सोबत तुम्ही यायला पाहिजे. ನೀವೆಲ್ಲ ಇಷ್ಟು ಜನ ಶ್ರೀಶೈಲಕ್ಕೆ ಹೋಗಿರು, ಒಂದು ದಿನ ಮಲ್ಲಯ್ಯ ನಿಮ್ ಜೊತೆಗೆ ಬಂದಾನ? ನಾವು ಮತ್ತೆ ಬರ್ರಿ ಅಂತ ಯಾವಾಗ ಹೇಳಿರೇನು ಮಲ್ಲಯ್ಯಗ? ಎಲ್ಲಿ ಹೋದ್ರು ನಾವು ಇದನ್ನ ಕೇಳ್ತೀವಿ. ಯಾವ ದೇವರಿಗೆ ಹೋದ್ರು ನಮ್ಮ ಮನೆಗೆ ಚಲೋ ಆಗ್ಲಿ, ನಮ್ಮ ಮನೆಗೆ ರೊಕ್ಕ ಬರ್ಲಿ, ನಮ್ಮ ಮಗಳ ಲಗ್ನ ಆಗ್ಲಿ, ನಮ್ಮ ಮಗನಿಗೆ ನೌಕರಿ ಸಿಗ್ಲಿ, ನಮ್ಮ ಪಕ್ಕದ ನಮ್ಮ ಬಾಜು ಮನೆಯವ್ರು ಬಿಲ್ಡಿಂಗ್ ಕಟ್ಟಾಕತ್ತಾರೋ, ನಮ್ಮ ಮನೆ ಯಾವಾಗ ಬಿಲ್ಡಿಂಗ್ ಕಟ್ತೀವಿ, ಅವ್ರ ಕಾರ್ ತಗೊಂಡು ಬಂದ್ರು, ನಾವ್ ಯಾವಾಗ ಕಾರ್ ತಗೋತೀವಿ. ಇದನ್ನ ನಮ್ಮ ಜೀವನ. ಬೇರೆ ಇನ್ನೊಬ್ಬರು ನೋಡಿ
ಅವ್ರು ಹಂಗಾದ್ರು ಅವ್ರು 2 ಅಂತಸ್ತು ಮನೆ ಕಟ್ಟರು, ನಾವು 3 ಅಂತಸ್ತು ಯಾವಾಗ ಕಟ್ಟಬೇಕು ಅಂತ ಚಿಂತೆ ಶುರುನ. ಆದ್ರೆ ಸೊನ್ನಾಗಿ ಸಿದ್ದರಾಮ ಹೇಳ್ತಾನ, ಹೇ ಮಲ್ಲಯ್ಯ, ನಾನು सोलापूरಕ್ಕೆ ಹೋಗ್ಬೇಕಾಗಿತ್ತು, मी सोलापूर जायचं असलं तर माझ्यासोबत तू यायला पाहिजे. त्याने मल्लయ్య म्हटला, तुझ्या भक्ती मला फार आवडली, तुझ्यावरती माझी फार प्रेम आहे. ನಾವು ದೇವರ ಮೇಲೆ ಭಕ್ತಿ ಇಡೋದಲ್ಲ, ದೇವ್ರ ನಮ್ಮ ಮೇಲೆ ಪ್ರೀತಿ ತೋರಿಸ್ಬೇಕು, ಹಂಗ ಭಕ್ತಿ ಇರಬೇಕು. ಹಂಗ ಭಕ್ತಿ ಮಲ್ಲಯ್ಯನ ಮೇಲೆ ಸೊನ್ನಲಿಗೆ ಸಿದ್ದರಾಮಂದಿತ್ತು. ಹೌದು, ಶ್ರೀಶೈಲದೊಳಗಿಲ್ಲ, ನಿನ್ನ ಮಾಡುವ ಕಾಯಕ ದೊಡ್ಡದಂತ ತಿಳ್ಕೊಂಡು ಹೇಳಿ 12ನೇ ಶತಮಾನದ ಪೂರ್ವದೊಳಗ ಅವನ್ನ ಸೊನ್ನಲಿಗೆ ಕರ್ಕೊಂಡು ಹೋಗ್ತಾನ. ಯಾರಂತಂದ್ರೆ ಸ್ವತಃ ಮಲ್ಲಯ್ಯ ಹೇಳ್ತಾನ, ನಾನು ಈ ರೂಪದೊಳಗೆ ಸೊನ್ನಲಿಗೆ ಬರೋದಿಲ್ಲ, ಲಿಂಗ ರೂಪದೊಳಗೆ ನಾ ಬಂದು ಸೊನ್ನಲಿಗೆ ಒಳಗೆ ನಾನು ಪ್ರತ್ಯಕ್ಷ ಆಗ್ತೀನಿ, ನಿನ್ನ ಕಾಯಕ ನಡೆಸ್ತಂತ ತಿಳ್ಕೊಂಡು ಮಲ್ಲಯ್ಯ ಹೇಳ್ತಾನಂದ್ರ ಅದು ಸೊನ್ನಲಿಗೆ ಸಿದ್ದರಾಮನ ಭಕ್ತಿ ಅಂತದ್ದು. ಅಲ್ಲಿ ಬಂದು ಮಲ್ಲಯ್ಯ ನೆಲೆಗೊಳ್ತಾನ. ಅಲ್ಲಿ ಇವತ್ತು ಸೊನ್ನಲಿಗೆ ಒಳಗ ಮಲ್ಲಿಕಾರ್ಜುನ ದೇವಸ್ಥಾನದ ಲಿಂಗ ರೂಪದೊಳಗ. ಆದ್ಮೇಲ ಕಾರ್ಬಾರ ಶುರುವಾಯ್ತು. ಯಾರ್ದು? ಸೊನ್ನಲಿಗೆ ಸಿದ್ದರಾಮ ಕೆರೆಯನ್ನ ಕಟ್ಟಿಸ್ತಾನ. ಆಗಿನ ಕಾಲದೊಳಗ 4,000 ಜನರಿಗೆ ಕೆಲಸ ಕೊಡ್ತಾನೆ. ಅವರು ಊಟ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಒಂದು ದಿನ ಒಂದು ಕತ್ತಿ ನೆನಪಾಗ್ತದ, ಸಮಯ ಭಾಳ ಆಗಕತ್ತೈತಿ, चालतंय अजून 1 तास भर आपल्याला महाराज म्हणजे आपल्या अजून आपल्या 400 वर्षापूर्वी आपले एक महाराज घडलेले आहेत. कुठले महाराज आहेत? छत्रपती ಶಿವಾಜಿ ಮಹಾರಾಜ್. काय त्यांचे ಇವತ್ತು ನಮ್ಮ ಭಾರತ ದೇಶದೊಳಗ ಮಹಾರಾಜ ಅಂದ್ರೆ ನೆನಪಾಗೋದು ಒಬ್ಬನೇ ಒಬ್ಬ, ಯಾರು ಅಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ್. ಒಂದು ದಿನ ಹಿಂಗ ದೊಡ್ಡ ಕೋಟೆಯನ್ನು ಕಟ್ಟಿಸ್ತಿರ್ತಾರೆ. ಕೋಟೆವಂತ ಕಟ್ಟಿಸುವಂತ ಸಂದರ್ಭದೊಳಗ ರಾಮದಾಸ್ ಮಹಾರಾಜರು ಬರ್ತಾರ. ಬಂದು, शिवाजी महाराज, तुझी सेवा ह्या देशासाठी, स्वराज्यासाठी फार चांगल्या पद्धतीने चालू आहे, मला बघून फार आनंद झाला. शिवाजी महाराजರು ಬಹಳ ಖುಷಿ ಆಗ್ತಾರೆ. ನಮ್ಮ ಗುರುಗಳು, ನನ್ನ ಜ್ಞಾನದ ಗುರುಗಳು, ಅಧ್ಯಾತ್ಮ ಗುರುಗಳು, ನನ್ನ ಜೀವನದ ಗುರುಗಳು ರಾಮದಾಸ್ ಮಹಾರಾಜರು ನನ್ನನ್ನು ನೋಡಿ ಖುಷಿ ಪಡಕತ್ತಾರ, ನನ್ನ ನೋಡಿ ಭೇಷ್ ಭೇಷ್ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಕತ್ತಾರ. ಆನಂದದೊಳಗೆ ಶಿವಾಜಿ ಮಹಾರಾಜರು ಹೇಳ್ತಾರೆ, ಮಹಾರಾಜರೇ, ಗುರುಗಳೇ, ಇದು ಬಹಳ ದೊಡ್ಡ ಕೋಟೆ ಅದ, ಇಲ್ಲಿ 100 ಜನ ಅಲ್ಲ 1000 ಜನ ಈ ಕೋಟೆ ಒಳಗೆ ಕೆಲಸ ಮಾಡಕತ್ತಾರ. ಅವರಿಗೆಲ್ಲ ದಿನನಿತ್ಯ ನಾನೇ ಊಟ ಮಾಡ್ಸಾಕತ್ತೀನಿ, ಅವರಿಗೆಲ್ಲ ದಿನನಿತ್ಯ ನಾನೇ ಊಟ ಮಾಡ್ಸಾಕತ್ತೀನಿ. ರಾಮದಾಸ್ ಮಹಾರಾಜರಿಗೆ ಗೊತ್ತಾಯ್ತು, ಶಿವಾಜಿ ಮಹಾರಾಜರಿಗೆ ನೀ ಬಂದೈತಿ. ಶಿವಾಜಿ ಮಹಾರಾಜರಿಗೆ ಹೇಳ್ತಾರ, ಅಲ್ಲಿ ಒಂದು ಬಹಳ ದೊಡ್ಡದಾಗಿರುವಂತ ಬಂಡೆಯನ್ನು ಕಾಣಿಸಕತ್ತದ. ಆ ಬಂಡೆ ಅಂದ್ರೆ मोठी दगड दिसा लागले, त्या दगड फोडायला सांगा. ಶಿವಾಜಿ ಮಹಾರಾಜರೊಬ್ಬ ವ್ಯಕ್ತಿಯನ್ನು ಕರೆದು ಮಾಡುವಂತ ಕಾಮಗಾರನ ಕರೆದು ಹೇಳ್ತಾರ, आपल्या महाराजांचा आज्ञा झाला, ते दगड फोडा. ಅದನ್ನು ಹೊಡಿತಾರ. ಹೊಡೆದ ಮೇಲೆ ಅದರೊಳಗೊಂದು ಕಪ್ಪೆ ಇರ್ತದೆ. ಕಪ್ಪೆ ಅಂದ್ರೆ ಗೊತ್ತಾಗತ್ತಲ್ಲ. ಅವಾಗ ಮಹಾರಾಜರು ರಾಮದಾಸ್ ಮಹಾರಾಜರು ಕೇಳ್ತಾರ, ಶಿವಾಜಿ ಮಹಾರಾಜ, ಈ ಕಪ್ಪಿಗೆ ನೀನ ಊಟ ಮಾಡ್ಸಾಕತ್ತೇನಪ್ಪ, ಈ ಕಪ್ಪಿಗೆ ನೀನ ನೀರು ಕುಡ್ಸಾಕತ್ತೇನಂತ ತಿಳ್ಕೊಂಡು ತಕ್ಷಣ ಶಿವಾಜಿ ಮಹಾರಾಜ್ ಎಚ್ಚರಾಗ್ತಾರ, ಕ್ಷಮಾ ಮಾಡ್ರಿ ಅಂತ. ಯಾಕಂದ್ರೆ ಗುರುಗಳು ಬಹಳ ಸೂಕ್ಷ್ಮ ನಾ ಅನ್ನೋ ಶಬ್ದ. ಹಂಗ ಸಾಕ್ಷಾತ್ ಶಿವನ ದರ್ಶನವನ್ನು ಪಡ್ಕೊಂಡಿರುವಂತ ಸೊನ್ನಲಿಗೆ ಸಿದ್ದರಾಮ 4,000 ಜನರಿಗೆ ಪ್ರತಿನಿತ್ಯ ಕೆಲಸವನ್ನು ಕೊಟ್ಟು ಊಟವನ್ನು ನಾನೇ ಮಾಡ್ಸಾಕತ್ತೀನಿ ಅಂತ ತಿಳ್ಕೊಂಡು ಬಹಳ ಖುಷಿ ಪಡ್ತಾನೆ. ನಾ ಅನ್ನೋದನ್ನು ಬಂದಾಗ ಇದನ್ನು ಅಳಿಬೇಕಂತ ತಿಳ್ಕೊಂಡು ಒಬ್ಬ ಯೋಗಿ, ಮಹಾಯೋಗಿ, ಶಿವಯೋಗಿ ಆಗಿರುವಂತ ಅಲ್ಲಮ ಪ್ರಭುಗಳನ್ನ ಭಗವಂತ ಕಳಿಸ್ತಾನ. ಕಳಿಸೇನಂತಾನ, ಇದನ್ನೆಲ್ಲ ಯಾರು ಮಾಡಕತ್ತಾರ ಅಂತ ತಿಳ್ಕೊಂಡು ಅಲ್ಲಿ ಇರುವಂತ ಕೆಲಸಗಾರಗಳನ್ನ ಕೇಳ್ತಾರ,
ಕೇಳಿದ್ಮೇಲೆ ಕೆಲಸಗಾರ ಅಂತಾರ, ಒಬ್ಬ ಸಿದ್ದರಾಮ ಕಾಯಕ ಯೋಗಿ ಸಿದ್ದರಾಮ ಅದನ, ಅವ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡನ. ಸಾಕ್ಷಾತ್ಕಾರ ಮಾಡ್ಕೋದ ಅಷ್ಟೇ ಅಲ್ಲ, ಅವನು ಶಿವ ಕೇಳ್ತಾನ, 2 ವರಗಳನ್ನ ಕೇಳ್ಕೊಂಡಿರ್ತಾನ. ಮೊದಲನೇ ವರ ಏನಪ್ಪಾ ಅಂತಂದ್ರ, ನಿನ್ನ 3ನೇ ಕಣ್ಣನ್ನು ಕೊಡುವಂತ. ತ್ರಿನೇತ್ರ, ಆ ಶಿವನ 3ನೇ ಕಣ್ಣನ್ನು ಕೇಳಿರುವಂತ ಸಿದ್ದರಾಮ. ಅವ ಅಂತಾನ, ಹಾಗಿದ್ರ ಬಹಳ ದೊಡ್ಡವದಾನ. ಹೌದು, ಅವ ಬಹಳ ಬಲಶಾಲಿ ಅದನ. ಸಾಕ್ಷಾತ್ ಭಗವಂತನನ್ನ ಪ್ರತ್ಯಕ್ಷ ದರ್ಶನ ಮಾಡ್ಕೊಂಡು ಬಂದಾನ, ಭಗವಂತನನ್ನ ಸೊನ್ನಲ್ಗಿ ಕರ್ಕೊಂಡು ಬಂದಾನ. ಹಂಗಿದ್ರ ಅವ ಏನ್ ಮಾಡಾಕತ್ತಾನ? ಕೆರೆ ಕಟ್ಸಾಕತ್ತಾನ, ಕೆರೆ ಬಾವಿಗಳನ್ನ ಕಟ್ಸಾಕತ್ತಾನ. ಈಗೆಲ್ಲ ಸರ್ಕಾರದವ್ರು ಕೊಡ್ತಾರಲ್ಲವ, ಇದು 12ನೇ ಶತಮಾನದ ಕೊಟ್ಟಿದ್ದಾನೆ. ಎಂಥ ಸಿದ್ಧಾಂತ! ವೀರಶೈವ ಲಿಂಗಾಯತ ಪರಂಪರೆ ಬಹಳ ದೊಡ್ಡ ಸಿದ್ಧಾಂತ ಇದು. ಆಗಿನ ಕಾಲದಾಗ ಕೆರೆಯನ್ನ ಕಟ್ಸಾಕತ್ತಾನ, ಹಂಗಿದ್ರ ಅವನ ಒಡ್ಡದ ನನ್ನ ಕಲ್ಲು ಹೊಡ್ಯಾಕತ್ತಾನ ಅಂತ ತಿಳ್ಕೊಂಡು ಬಂದಿರುವ ಶಿವಯೋಗಿಗಳು ಹೇಳ್ತಾರ. ಅಲ್ಲಿದ್ದವ್ರಿಗೆ ಸಿಟ್ಟು ಬಂತು, ನಮ್ಮ ಕಾಯಕ ಯೋಗಿ ಸಿದ್ದರಾಮಗೆ ಒಡ್ಡ ಅನ್ನಕತ್ತಾನ, ಕಲ್ಲು ಹೊಡ್ಯಾವ ಅನ್ನಕತ್ತಾನ ಅಂತ ತಿಳ್ಕೊಂಡು ಸಿಟ್ಟು ಬಂದ ಅವರು, ಹಂಗಿದ್ರೆ ನಡಿ ಅವನ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಂಡು ದರ 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 ಎಳ್ಕೊಂಡು ಅವನ ಹತ್ರ ಹೋಗ್ತಾನ. ಸಿದ್ದರಾಮ ಅಲ್ಲಿ ಕುತ್ಕೊಂಡು ಎದ್ದು ನೋಡ್ತಾನ, ಇವ ಬಂದಿರುವಂತ ವ್ಯಕ್ತಿ ನಿಮಗ ಹಂಗ ಹಿಂಗ ಬೈಯಾಕತ್ತಾರ, ಒಡ್ಡದನ್ನ ಕಲ್ಗೆ ಹೊಡ್ಯಾಕತ್ತಾನ, ಇವನಿಗೇನು ಬೇರೆ ಕೆಲಸ ಇಲ್ಲ ಅಂತಂದ ತಕ್ಷಣ, ಯಾಕಂದ್ರೆ ಸಿದ್ದರಾಮಗೆ ಆಗ್ಲೇ ಬಂದಿತ್ತಲ್ಲ, ಏನ್ ಬಂದಿತ್ತು? ಅಹಂಕಾರ. ನಾನು ನನ್ನಿಂದಲೇ ಅನ್ನೋದನ್ನ ಬಂದಿತ್ತು. ಒಂದು ಸಲ ತ್ರಿನೇತ್ರವಾಗಿರುವಂತ ಹಿಂಗ ವಕ್ರ ದೃಷ್ಟಿಯನ್ನ ನೋಡ್ದ, ಅವನ ಬರುವಂತಹ ದೃಷ್ಟಿದಿಂದ ಬೆಂಕಿಯನ್ನ ಉತ್ಪತ್ತಿ ಆಗ್ತಿತ್ತು ಸಿದ್ದರಾಮ. ಅವನು ಸುಟ್ಟು ಬಿಡಬೇಕು, ಎದುರು ಬಂದೇನೆ ಅಂತ ತಿಳ್ಕೊಂಡು ನೋಡ್ತಾನ. ಆದ್ರೆ ಹಿಂಗೆ ನೋಡಿದ ಹೆಬ್ಬಟ್ಟಿನೊಳಗ ಆ ದೃಷ್ಟಿ ಬಂದಂತ ಬೆಂಕಿ ಎಲ್ಲ ಶಮನಗೊಳ್ತದ, ನಾಶ ಆಗ್ತದ. ಅವಾಗ ಸಿದ್ದರಾಮಗೆ ಅರಿವು ಆಗ್ತದ, ಇವ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಭಗವಂತನ ಗುರು ರೂಪದೊಳಗ ನನ್ನನ್ನ ಪರೀಕ್ಷೆ ಮಾಡಕ್ ಕಳಿಸ್ಕೊಟ್ಟಾನ, ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ದ. ಅವಾಗ ಸೊನ್ನಲಿಗೆ ಸಿದ್ದರಾಮ, ಕಾಯಕ ಯೋಗಿ ಸಿದ್ದರಾಮ ಏನ್ ಮಾಡ್ತಾನಂತಂದ್ರ, ಯಪ್ಪ ನನ್ನಿಂದ ತಪ್ಪಾಯ್ತು, ನನ್ನಿಂದ ಆಗಬಾಗಿರುವಂತ ಕೆಲಸ ಐತಿದ್ ಯಾವುದು ನನ್ನಲ್ಲ, ಇದು ಎಲ್ಲ ನಿಂದದ. ಕಾಯಕ ಯೋಗಿ ಹಠಯೋಗಿ ಅವನು. ಅಂತ ಸಿದ್ದರಾಮನನ್ನ ಸೊಲ್ಲಾಪುರದೊಳಗ ಅವಾಗ ಹೇಳ್ತಾರ, ನೀನು ಇಷ್ಟು ದಿವಸ ಕಾಯಕ ಯೋಗಿ ಆಗಿದ್ದಪ್ಪ, ಈಗ ಏನು ಮಾಡ್ಬೇಕಂತ ಕೇಳಿದ್ರ ಗುರುವಿನ ಹತ್ರ ಹೋಗಿ ದೀಕ್ಷೆಯನ್ನು ಪಡ್ಕೊಂಡು, ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ನೀನು ಕಾಯಕ ಯೋಗಿ ಅಲ್ಲ ಶಿವಯೋಗಿ ಸಿದ್ದರಾಮ ಅಂತ ತಿಳ್ಕೊಂಡು ಅವಾಗ ಆಶೀರ್ವಾದ ಮಾಡ್ತಾರ. ಚನ್ನಬಸವ ಶಿವಯೋಗಿಗಳ ಲಿಂಗ ದೀಕ್ಷೆಯನ್ನು ಪಡ್ಕೊಂತಾರ. ಇವತ್ತು ಅದಕ್ಕೆ ಸೊಲ್ಲಾಪುರ ಅನ್ನೋದು 2ನೇ ಶ್ರೀಶೈಲ ಆಗೈತಿ. ಇವತ್ತು 2ನೇ ಶ್ರೀಶೈಲ. ನಿಮಗ ನಾ ಏನ್ ಹೇಳಿದವ ಅಂತಂದ್ರ, ಭಕ್ತನಾಗಬೇಕಾಗಿತ್ತಂತಂದ್ರ ಅಹಂಕಾರ ಬಿಡಬೇಕು. ಅವಾಗ ಗುರು ಪ್ರತ್ಯಕ್ಷ ಆದ, ಶಿವ ಪ್ರತ್ಯಕ್ಷ ಆದ, ಅವರಿಗೆ ಇಷ್ಟಲಿಂಗ ದೀಕ್ಷೆನಾಯ್ತು, ಅವರು ಶಿವಯೋಗಿ ಸಿದ್ದರಾಮೇಶ್ವರ ಆದರು. ಅದಕ್ಕ ಇವತ್ತು ನಾವೆಲ್ಲ ಭಕ್ತಿ ವಾತಾವರಣದೊಳಗ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ, ಈ ಮನುಷ್ಯ ಜನ್ಮ ಬಹಳ ದೊಡ್ಡದಿಲ್ಲ. ಎಲ್ಲ 100 ವರ್ಷ ಅಂತ ಮೊದಲು ಅಂತಿದ್ರು, ಈಗೆಲ್ಲ 100 ಇಲ್ಲ, ಸೆಂಚುರಿ ಇಲ್ಲ, ಈಗ ಹಾಫ್ ಸೆಂಚುರಿ. ಯಾಕಂದ್ರೆ ಗೋಬಿ ಮಂಚೂರಿ ತಿನ್ನಕತ್ತಿ. ಮೊದಲು ಗೋಬಿ ಮಂಚೂರಿ ಇದ್ದಿದ್ದಿಲ್ಲ, ಹಂಗಾಗಿ ಅವರು ಸೆಂಚುರಿ ಹೋಗ್ತಿದ್ರು. ಈ ಗೋಬಿ ಮಂಚೂರಿ ಅದಲ್ಲ, ಹಾಗಾದ್ರೆ ಹಾಫ್ ಸೆಂಚುರಿ. ಈಗ ಅದು ಹಾಫ್ ಸೆಂಚುರಿ ಕೂಡ ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ. ಯಾಕೆ ಹೇಳಕತ್ತೀನಿ ಅಂದ್ರೆ, ಈ ಮನುಷ್ಯ ಜನ್ಮ ಮೋಕ್ಷದ ಪ್ರಾಪ್ತಿ ಆಗ್ಬೇಕಾಗಿತ್ತು, ಈ ಮನುಷ್ಯ ಜನ್ಮ ಶ್ರೇಷ್ಠತೆಯನ್ನಾಗಬೇಕಾಗಿತ್ತು ಅಂತಂದ್ರೆ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ, ಭಗವಂತ ಭೇಟಿ ಆಗಿದ್ರು ಕೂಡ ಅವನು ಲಿಂಗ ದೀಕ್ಷೆಯನ್ನ ಪಡ್ಕೊಂಡ. ಇಲ್ಲೇ ಎಲ್ಲಿ? ಗುಡ್ಡಾಪುರ. ಯಾರದರ ಗುಡ್ಡಾಪುರದೊಳಗ? ಯಾರದರವ? ದಾನಮ್ಮ. ಹೌದಿಲ್ಲ? ದಾನಮ್ಮ ನೋಡಿರ? ಆ ತಾಯಿ ಕೈಯಾಗ ಏನೈತಿ? ಲಿಂಗಾಯತರಾದವ್ರು ಎಲ್ಲರೂ ಏನ್ ಕಟ್ಕೋಬೇಕು? ಇಲ್ಲಿ ಬಹಳಷ್ಟು ಜನ ಲಿಂಗಾಯತರದಿರಿ, ಹೌದಿಲ್ಲ? ನಿಮ್ ಕೊಳ್ಳಾಗ ಏನದವ? ಸುಮ್ಮನೆ ಹೆಸರಿಗಟ್ಟ ಲಿಂಗಾಯತ. ನಾನು ಹೇಳೋದು ಇಷ್ಟೇ ತಾಯಿ, ಅಂದ್ರೆ ನಾವು ಯಾವ ಧರ್ಮದವರದಿರಲ್ಲ ಆ ಧರ್ಮವನ್ನು ಪಾಲನೆ ಮಾಡಬೇಕು. ಧರ್ಮೋ ರಕ್ಷಂತೆ ರಕ್ಷಿತ.
ದಯವೇ ಧರ್ಮದ ಮೂಲವಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಿ. ಅದನ್ನೆಲ್ಲ ಇರಬೇಕಂದ್ರೆ ಮೊದಲೇನಿರಬೇಕು, ನಮ್ಮ ಧರ್ಮ ಯಾವುದು, ನಮ್ಮ ಧರ್ಮ ಸಿದ್ಧಾಂತ ಏನು, ಯಾವ ಧರ್ಮದೊಳಗೆ ನಾವು ಜನನವನ್ನು ತಾಳಿದ್ವಿ, ಯಾವ ಧರ್ಮದ ವಿಷಯದ ಮೇಲೆ ನಾವು ನಡಿಬೇಕು, ನಮ್ಮ ಧರ್ಮದ ಅಸ್ತಿತ್ವವೇನು ಅನ್ನೋದನ್ನು ನಾವೆಲ್ಲ ಇವತ್ತು ದೇವಾನುದೇವತೆಗಳು. ಸೊಲ್ಲಾಪುರ ಸಿದ್ದರಾಮನು ಕೂಡ ಲಿಂಗ ದೀಕ್ಷೆನ ಪಡ್ಕೊಂಡ್ರು. ಗುಡ್ಡಾಪುರ ದಾನಮ್ಮ ದೇವಿ ಆಗಬೇಕಾಗಿತ್ತಂದ್ರೆ ಲಿಂಗ ದೀಕ್ಷೆನ ಪಡ್ಕೊಂಡಳು. ಲಿಂಗ ಪೂಜೆನ ಮಾಡುತ್ತಾ ಏನದ ಅಂದ್ರ ದೇವಾಲಯ ಪ್ರೋಕ್ತ. ಮಹಾದೇವನನ್ನ ಪೂಜೆ ಮಾಡಿ 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 ನಾವೇ ಒಂದ್ ದಿವಸ ಮಹಾದೇವ ಆಗೋದು, ಇದು ನಮ್ಮ ಸಿದ್ಧಾಂತ. ಅದಕ್ಕಾಗಿ ಇಲ್ಲಿ ಎಷ್ಟನೇ ತಾರೀಕು ದೀಕ್ಷಾ ಕಾರ್ಯಕ್ರಮ ಇಟ್ಕೊಂಡಾರ? ಕಿತಿ ತಾರೀಕು ಐತೆ ದೀಕ್ಷಾ ಕಾರ್ಯಕ್ರಮ? 7. ಯಾರ ಕಡೆ ಲಿಂಗ ಇಲ್ಲ ಅವ್ರ ಲಿಂಗ ದೀಕ್ಷೆನ ಪಡ್ಕೋಬೇಕು. ಹಿಂಗೆಲ್ಲ ಲಿಂಗ ದೀಕ್ಷೆನ ಪಡ್ಕೊಂಡಾಗ ಮಾತ್ರ ಲಿಂಗ ಮೋಕ್ಷನ ಆಗುತ್ತಂತ ತಿಳ್ಕೊಂಡು ಸಿದ್ಧಾಂತ ಹೇಳ್ತಾರೆ. ಅದಕ್ಕೆ ದೇವಾನುದೇವತೆಗಳ ಪೂಜಾ ಮಾಡಿರುವಂತ ಲಿಂಗವನ್ನ ನಾವು ಪೂಜಾ ಮಾಡಬೇಕು. ನಿಮಗ ನಾನು ಈ ವೇದಿಕೆಯಿಂದ ಯಾವ ಧರ್ಮವನ್ನು ಕೂಡ ವಿರೋಧ ಮಾಡಕ್ಕೆ ಹೇಳ್ತಿಲ್ಲ, ನಿಮ್ಮ ಮಾಹಿತಿಯಾಗಿ ಕೇಳಕತ್ತೀನಿ. ನಾನು ನಿಮ್ಮ ಊರೊಳಗ ದರ್ಗಾ ಇದೆ, ನಾ ಬರ್ಬೇಕಾದ್ರೆ ನೋಡಿದೆ. ನಮಾಜ್ ಮಾಡ್ತಾರೆ ನಮ್ಮ ಇಸ್ಲಾಂ ಧರ್ಮದ ಬಾಂಧವರು, ಸಹೋದರರು. ಬೆಳಗ್ಗೆ ಎಷ್ಟು ಗಂಟೆಗೆ ಮಾಡ್ತಾರೆ? सकाळी किती वाजता करते? 5 वाजता. आणि दुपारी 1. आणि संध्याकाळी 5:30. आणि रात्रीला करत नाही? 8:30 आहेत ना? बरोबर ना? बरोबर. इस्लाम धर्माची एक कोड संख्या आहे, त्यांच्या घराच्या वरती किंवा गाडीवरती घालत असते. माहिती आहे काय? 7-6. बरोबर ना? सकाळी किती वाजता करता म्हणलं तुम्ही? 5 म्हटला. तुमची मंदिरात किती वाजता आरती करतात माहित आहे का? एक जण 6 म्हणते, एक जण 5 म्हणते. ನಮಗ ನಮ್ಮ ಪರಿಸ್ಥಿತಿ ಹೆಂಗದಂದ್ರ, ಬಾಜು ಮನ್ಯಾಗ ಇವತ್ತು ಏನು ಪೋಣೆ ಹಾಕ್ಯಾರ ಎಲ್ಲ ವಾಸ ಮೇಲೆ ಗೊತ್ತಾಗೈತಿ. ಇವತ್ತು ಇದ ಬಾಜಿ ಮಾಡ್ಯಾರ ಅವ್ರ ಮನ್ಯಾಗ. ನಮ್ಮ ಮನ್ಯಾಗ ಏನ್ ಮಾಡ್ಯಾರ ಅಂದ್ರೆ ನಮಗೇನು ಗೊತ್ತಿಲ್ಲ. ನಾ ಹೇಳೋದು ಸ್ವಲ್ಪ ಗಂಭೀರವಾಗಿ ತಿಳ್ಕೊಳ್ತಾ ಇದ್ರೆ, ನಮಗ ಬೇರೆ ಧರ್ಮದವ್ರದ್ದು ಎಲ್ಲ ಗೊತ್ತು, ನಮ್ಮ ಧರ್ಮದ. ಇವತ್ತು ನೀವು ವೀರಶೈವ ಲಿಂಗಾಯತ ಧರ್ಮದದ್ದು ಕೋಡ್ ಸಂಖ್ಯೆ ಅಂತಲ್ಲ, ನಿಮಗೆ ಗೊತ್ತೈತಾನೆ? ಬಿತ್ತು ನೋಡಿಲ್ಲ ಯಾರಾನ. ನೀವಂತಿರ್ಬೇಕು ಇದೇನು ಒಳ್ಳೆ ನೂಲು ಸ್ವಾಮಿ ತಂದು 10,000 ರೂಪಾಯಿ ಎಲ್ಲ ನಮ್ಮನ್ನ ಕೇಳಕತ್ತಾನ. ನೀವೇನು ಕೇಳೋದಿಲ್ರಿ ಸ್ವಾಮಿಗಳು, ಸುಮ್ಮನೆ ಹೇಳ್ಕೊಂತ ಹೋಗ್ರಿ, ನಿಮ್ಗೆ ಅಷ್ಟ ಚಲೋ ಅಂತಿರ್ಬೇಕು. ಒಳ್ಳೆ ಏನೂ ಕೇಳೋದಿಲ್ಲ. ಏನಪ್ಪ ಅಂತ ಕೇಳಿದ್ರ, ನಿಮ್ಮ ಧರ್ಮದೊಂದು ಕೋಡ್ ಸಂಖ್ಯೆ ಇರ್ತಾ ಇದ್ರೆ ಎಲ್ಲರೂ ನೆನ್ಪಿಟ್ಕೊಳ್ರಿ. 856. 800 56 म्हणा ना सगळ्यांनी. 856. 856 म्हणजे का? अष्टावर्ण, पंचाचार, षटस्थल ह्या 3 सिद्धांत आहे आपल्याला. अष्टावर्ण म्हणजे 8 म्हणजे अष्टावर्ण, 5 म्हणजे पंचाचार, 6 म्हणजे षटस्थल. षटस्थल म्हणजे पहिला सोपान, म्हणजे पहिला पायरे, म्हणजे ते भक्त. आपण आज भक्तांची कसा असावा, आपण ह्या सगळ्या कळायला पाहिजे असले तर तुम्हाला माहिती पाहिजे. तर पहिला स्टेप आहे, तुम्ही काय व्हायला पाहिजे? लिंगायत. तुम्ही म्हणाल आमचे आजोबा लिंगायत होता, आम्ही आमचे वडील लिंगायत आहे, आम्ही लिंगायत आहे, आमचे पंजोबा लिंगायत आहे. गळ्यातलं काय? लिंगायत नाही. ಇದು ಹೆಂಗಂದ್ರೆ ಡ್ರೈವಿಂಗ್ ಬರ್ತೈತಿ, ಅದ್ರ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಐತಿ, ಅದ್ರ ಡ್ರೈವಿಂಗ್ ಬರ್ತೈತಿ. ಲೈಸೆನ್ಸ್ ಇಲ್ಲಾರ್ದು ಬಂದಕ್ಕಿದ್ದಂಗ, ಅದನ್ನ ಹೊಡ್ಯಾಕು ಬರಂಗಿಲ್ಲ, ತೆಗಕ್ಕೆ. ಹಂಗ ನಿಮ್ಮ ಪರಿಸ್ಥಿತಿ ಆಗಬಾರ್ದು. ನೀವೆಲ್ಲ ದೀಕ್ಷೆನ ಪಡ್ಕೋಬೇಕು. ನಾ ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ,
ಇವತ್ತು ನಿಮ್ಮ ಮನೆಯೊಳಗಿರುವಂಥ ಮಕ್ಕಳು ಸಂಸ್ಕಾರವಂತರಾಗಬೇಕು. ನಿಮ್ಮ ಮನೆಯೊಳಗಿರುವಂತಹ ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಜ್ಞಾನವಂತರಾಗಬೇಕು ಅಂತಂದರೆ ನೀವೇನು ಮಾಡಬೇಕಂದ್ರೆ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸಬೇಕು. ಇವತ್ತು ಈ ಒಂದು ಕಂಬಿ ಮಹೋತ್ಸವದ ನಿಮಿತ್ತವಾಗಿ ದೀಕ್ಷಾ ಸಮಾರಂಭವನ್ನು 7 ತಾರೀಕು ಇಟ್ಕೊಂಡಿದ್ದಾರೆ. ಅದರೊಳಗೆ ನೀವು ಯಾರ್ಯಾರ ಹೆಸರು ಕೊಟ್ಟಿಲ್ಲ, ಇದಕ್ಕೊಂದು ಕಥೆ ಐತಿ. ಈಗ ಟೈಮ್ ಭಾಳ ಆಗೈತಿ, ಸಮಯ ಭಾಳ ಆಗ್ಯದ. ನಾ ಹೇಳೋದಿಷ್ಟೇ, ಸೊನ್ನಲಗಿ ಸಿದ್ದರಾಮ, ಗುಡ್ಡಾಪುರ ದಾನಮ್ಮ, ಹೇಮರೆಡ್ಡಿ, ಮಲ್ಲಮ್ಮ ಇವರೆಲ್ಲ ದೇವರನ್ನು ಪೂಜೆ ಮಾಡಿ ಸ್ವತಃ ದೇವರಾದವರು. ಹಂಗ ಈ ಕಾರ್ಯಕ್ರಮ ಯಾಕೆ ಮಾಡಬೇಕು, ಸತ್ಸಂಗಗಳು ಎದಕ್ಕೆ ಮಾಡಬೇಕು, ಇಲ್ಲಿ ಪೂಜಾ ಪ್ರವಚನ ಎದಕ್ಕೆ ಮಾಡ್ಬೇಕಂತಂದ್ರೆ ಟೈಮ್ ಪಾಸ್ಗಲ್ಲ. ಇವೇನಂದ್ರೆ ಮನುಷ್ಯ ಜನ್ಮ ಭಗವಂತ ನಮಗೆ ಕೊಟ್ಟು ಕಳಿಸಿದ್ದಾನೆ. ಬಹಳಷ್ಟು ಜನ ಹೇಳ್ತಾರೆ, ಸ್ವಾಮಿಗಳು ನೀವೆಲ್ಲ ಹೇಳಿದ್ರೆ ಖರೆ ಐತಿ, ಭಕ್ತಿ ಮಾಡ್ಬೇಕಂದ್ರೆ ನಾವು ಭಕ್ತಿ ಇಲ್ಲೇನ್ರಿ. ಎಷ್ಟು ವರ್ಷ ಆಯ್ತು ದೇವ್ರನ್ನ ಹೋಗಿ ನಮಸ್ಕಾರ ಮಾಡಾಕತ್ತೀವಿ, ನಮ್ಮ ಅಪ್ಪನಿಂದ ಅಜ್ಜನಿಂದ ಎಲ್ಲರೂ ಆ ದೇವರನ್ನ ಮಾಡಾಕತ್ತೀವಿ, ಇನ್ನೂ ನಮ್ಮ ಬಡತನ ಹೋಗೇ ಇಲ್ಲ, ಇನ್ನೂ ಆ ಸಣ್ಣ ಮನ್ಯಾಗ ಅದೀವಿ, ಇನ್ನೂ ರೊಕ್ಕ ಬಂದಿಲ್ಲ, ಏನೂ ಬಂದಿಲ್ಲ, ಅದೇ ಮನೆಗೆ ಬಿದ್ದು ಒದ್ದಾಡಕತ್ತೀವಿ ನಾವು. ಆ भगवंत नमगेन कोट्टांड्री. भगवंत माझ्यासाठी काहीच दिलं नाही. आम्ही पंजोबापासून त्यांचा पाय पडायला लागले, त्यांच्या आशीर्वादासाठी आम्ही किती वर्षानुवर्षापर्यंत पिढ्यापासून आम्ही त्यांच्या सेवा करत आहेत. आजपर्यंत मला देव काहीच दिला नाही असे म्हणणारी लोक भरपूर आहेत जगामध्ये. थोडासा विचार करा, आपल्याला काही दिला नाही म्हणू नका. भगवान किती मोठं योगदान दिलेलं आहे आपल्याला. तुम्हाला एक थोडक्यात सांगतो, 2 डोळे आहेत ना, डोळ्या जरी दिसत नसल्या तर काय करते तुम्ही, ऑपरेशन करून घेते. ऑपरेशनला पण करायच्या परिस्थितीमध्ये नाहीत. आता एवढं टेक्नॉलॉजी आहेत ना, नेत्रदान पण करतात. आपल्या मिरज तर प्रसिद्ध झालेले दवाखान्यासाठी. जनावरांसाठी किती दवाखाने आहेत, आपल्या घरातलं जनावर आहेत का नाही, किती दवाखाने आहेत. 1 किंवा 2 असते गावातला. हा मिरज तर कुठे गेलं तर त्या संधीतले एक दवाखान्यामध्ये मानवासाठी भरपूर दवाखाने उघडलेले आहेत. 2 डोळ्यात तुम्ही जरी बदल करायचं असले तर, कोण नेत्रदान करणार असले तर त्याच्यासाठी 1 डोळ्याला मी एवढा थोडक्या माहिती घेऊन सांगायला लागलो, किमान 10 लाख रुपये घेते नेत्रदान. किती, त्या ॲक्सिडेंट झाला असले तर आता ते त्याची शेवटी स्टेजमध्ये आहेत, त्याला काही जगायचं वेळ नाही म्हणलं तर त्यांनी नेत्रदान करते. त्याच्यासाठी 10 लाख रुपये. बघा 2 डोळ्याला किती झाला, 20. हा, आणि आता हार्ट मेन आहेत, आपलं मेजर आहेत. आता अटॅकून बरेच लोक मराले. आता सेवा स्टेपमध्ये आहेत ते, आता परिस्थिती गेलेल्या आहेत, ते पण ट्रान्सफर करते. आता किमान म्हणा लागलो 50 लाख रुपये आहे. किती, ते 20 आणि 50 किती झाला. बाकीच्या विषय सोडत तुम्ही. आणि आपल्याला किडनी किती आहेत, 1 आहेत का 2 आहेत. 1 किडनीला 25 लाख रुपये धरा. किती झाला. आता मध्ये किडनी चोर करायला लागलेत म्हणत एक न्यूज येत होता, ऐकला काय तुम्ही. 25 म्हटलं तर 50, एकूण किती झाला. आणि लिव्हर पण आहेत. किती लिव्हर, 2 आहेत का, 1च आहे. मग लिव्हर ट्रान्सफर करू शकतं, ते बदल करायला नाही, त्याच्यावर 1च असते. त्याची टेक्नॉलॉजी फार पुढच्या आहेत. आता त्या लिव्हर ट्रान्सफर करायसाठी किमान 2011ची मी गोष्ट सांगायला लागलो तुम्हाला. त्यामध्ये आपल्या उज्जैनी जगद्गुरूंची लिव्हर प्रॉब्लेम झाला होता, त्यांची बदल केला तर त्या परिस्थितीत 1 कोटी रुपये दिलं होतं. एक भक्त दिलं होतं, निम्मा कट करून निम्मा हे करते. एकूण किती झाला.
आता दात तर सोडा, आता एक दात घातले तर 20,000 रुपये किंमत आहे. 20, 10,000, 15,000, 32 दाताचे तर विषय सोडा. एकूण 2,20,00,000 रुपये झाला. 1 रुपये न घेता 2,20,00,000 रुपयाचे शरीर त्या भगवंताने दिलं. ह्याच्यापेक्षा अजून काय पाहिजे आपल्याला? एवढं मोठी योगदान आहे त्या परमात्म्याची. म्हणून त्या परमात्म्याला नमस्कार करायला पाहिजे, त्यांच्यावरती श्रद्धा करायला पाहिजे, भक्ती ठेवायला पाहिजे. त्या भक्तीसाठी आपण हा कार्यक्रम इथं ठेवलेला आहे. त्यांना धन्यवाद म्हणायसाठी. म्हणून आपण भक्त आहोत. महंकार आणि अहंकार सोडून आजपासून आपण भक्त व्हायला शिकले तर माझी काही नाही, सगळं तुमचे आहे म्हणून आपण जाऊया. म्हणून आज योगायोग मला ते एवढं जमते त्या पद्धतीने मी तुम्हाला सांगितलेलं आहे. आणि त्या भगवंताची सेवा आपण जास्त दिवस राहिले ना. ते किती दिवस गेले? 2 दिवस गेले, अजून 2 दिवस आहेत. 5 आणि 6, 7 तारीख लिंग दीक्षाचे कार्यक्रम आहे. सकाळी तुम्ही सगळेजण लिंग दीक्षासाठी कुणाकडे नाव द्यायचं? पूर्ण नाव सांग. आमचे स्वामी म्हणत ना काका, त्यांच्याकडे तुम्ही नाव नोंदणी करा. त्यांना सकाळी 7 तारीख लिंग दीक्षा द्यायचं आहे. त्याची कथा आणि लिंग दीक्षेची पूजा केल्यानंतर काय होते ते उद्या आपण विचार करूया. आज योगायोग आपण भक्ती मार्गानं आणि भक्ती कसा करायचा, अहंकार ममकार सोडून करायचा. कालची विषय होता श्रीशैल क्षेत्राचे अत्यंत श्रेष्ठ कसे झालं ते विषय झाला. आणि उद्या आपण ह्या लिंग दीक्षेचे विचार घेऊया म्हणून सांगून आज आतापर्यंत जवळजवळ 1 तास 10 मिनिटाची माझी सेवा झालेला आहे. सगळेजण नीट बसा. आणि तुम्हाला कोणाला कळलं आहे ते आपले शब्द काही चुकले असतं तर इथून सोडून जावा आणि सगळं सोडू नका. काही चुकलेला शब्द आहे तिथं सोडा, काही चांगला वाटलेला शब्द आहेत ते घेऊन जावा आणि त्याचे पालन करा. आणि सगळेजण डोळे बंद करा, भगवंताचे नामस्मरण करा. शिवाय नमः ओम, 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 शिवाय नमः ओम. शांति शांति शांति. ದೇಶ ಕಾಯುವಂಥ ಸೈನಿಕರನ್ನ, ಅನ್ನ ನೀಡುವಂಥ ರೈತರನ್ನ, ಅವರ ಆರೋಗ್ಯ ಅವರ ಭಾಗ್ಯ ಚೆನ್ನಾಗಿರಲಿ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಸೇರಿರುವಂಥ ಎಲ್ಲ ಸದ್ಭಕ್ತರೇ ಎಲ್ಲ ನಾಳೆ ಕೂಡ 8 ಗಂಟೆಗೆ ಬರ್ರಿ. ನಾಳೆ ಹಿಂಗೆ ತಯಾರಾಗಿ ಬರಲ್ಲ. ಇವತ್ತೆಲ್ಲ ಬಹಳಷ್ಟು ಜನ ನೀವೆಲ್ಲ ನಾಳೆ ವಿಭೂತಿ ಧಾರಣೆ ಮಾಡಿಕೊಂಡು ಭಸ್ಮವನ್ನು ಹಚ್ಕೊಂಡು ನಾವೆಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಸಾಕ್ಷಾತ್ ಶ್ರೀಗಿರಿ ಮಲ್ಲಯ್ಯನೇ ಇಲ್ಲಿ ಕೂತ್ಕೊಂಡಿದ್ದಾನೆ. ಅವನಿದ್ರೆ ನಾವು ಹೆಂಗಿರ್ಬೇಕಂದ್ರೆ ಕೈಲಾಸದೊಳಗೆ ಶಿವನ ಎದುರುಗಡೆ ನಂದಿ ಹೆಂಗಿರ್ತಾನಲ್ಲ ಹಂಗೆ ನಾವು ಮಂದಿ ಕೂತ್ಕೋಬೇಕು. ತಾವೆಲ್ಲ ಬರೀ ನೀವು ಅಷ್ಟೇ ಬರಬೇಡ್ರಿ. ಎಲ್ಲಿಗಾರ ಹೋಗ್ಬೇಕಂದ್ರೆ ಒಂದು 4 ಮಂದಿ ಕರ್ಕೊಂಡು ಹೋಗ್ತಿರಲಿಲ್ಲ. ಯಾರೇ ನೀವು ಮದುವೆಗೆ ಹೇಳಿರ್ತಾರೆ, ನಿಮ್ಮ ಆಜು ಬಾಜು ಮನೆಯವ್ರಿಗೆ ಬಿಟ್ಟು ಹೋಗ್ತೀರ, ಅವ್ರಿಗೆ ಕರ್ಕೊಂಡು ಹೋಗ್ತಿರಲ್ಲ. ಹಂಗೆ ನಾಳೆ ಇನ್ನಷ್ಟು ಜನರ ಕರ್ಕೊಂಡು ಎಲ್ಲರನ್ನ ಕರ್ಕೊಂಡು ಬರ್ರಿ. ಇದು ಬಹಳ ದಿವಸ ಇರುವಂಥ ವೇದಿಕೆ ಅಲ್ಲ, 2 ದಿನ. ಇನ್ನು 3 ದಿವಸ ನಂತರ ನಾವು ನಿಮ್ಗೆ ಸಿಗೋಕ್ಕಾಗಂಗಿಲ್ಲ. ಇವತ್ತು ದ್ರಾಕ್ಷಿ ಕಟ್ಟಿ ಹೇಳೋಣ ಅನ್ನೋದು ದ್ರಾಕ್ಷಿ ಬಂದ ಇವತ್ತು.
ಅದಕ್ಕೆ ನಾವೆಲ್ಲರೂ ಆ ಶ್ರದ್ಧಾ ಭಕ್ತಿಯಿಂದ ಭಗವಂತನಲ್ಲಿ ಮೊರೆ ಹೋಗೋಣ. ನಾಳೆ ದಿನ ಆದಷ್ಟು ಬೇಗವಾಗಿ ನೀವು ಬರ್ರಿ. ಆರ್ತಿಗೆ ಬಂದವರು ಮತ್ತೆ ಮನೆಗೆ ಹೋಗ್ಬೇಡ್ರಿ, ಎಲ್ಲರೂ ಇಲ್ಲೇ ಕೂತ್ಕೊಳ್ರಿ ಅಂತ ತಿಳ್ಕೊಂಡು ಹೇಳಿ ಈ ಒಂದು ಸಣ್ಣದಾಗಿರುವಂಥ ಮಂಗಳಾರತಿ ನಮ್ಮ ವಿಶಾಲ ಶಾಸ್ತ್ರಿಗಳು ಹೇಳ್ತಾರೆ. ಆ ಮಂಗಳಾರತಿ ಮುಗಿದ ಮೇಲೆ ತಾವೆಲ್ಲರೂ ಭಕ್ತಿಯಿಂದ ಎದ್ದು ನಿಂತ್ಕೊಳ್ರಿ, ದರ್ಶನವನ್ನು ಮಾಡ್ಕೊಂಡು ಹೋಗ್ಬೇಕು.